ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯಾರು ಮ್ಯೂಟ್ ಮಾಡ್ಕೊಂಡಿರಲ್ಲ? ಮ್ಯೂಟ್ ಮಾಡ್ರಿ. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಅದನ್ನು ಸಂಗ್ರಹಿಸಿ ತಮ್ಮ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಈಗಾಗಲೇ ಉಪೋದ್ಘಾತ ಭಾಗವನ್ನು ಅಂದರೆ 4 ಪರಿಚ್ಛೇದಗಳು, ಒಟ್ಟು ಸಿದ್ಧಾಂತ ಶಿಖಾಮಣಿಯೊಳಗೆ 21 ಪರಿಚ್ಛೇದಗಳದವ. ಅದರ ಪೈಕಿ 4 ಪರಿಚ್ಛೇದಗಳನ್ನು ನಾವು ಯಶಸ್ವಿಯಾಗಿ ಪೂರೈಸಿ ಈಗ 5ನೇ ಪರಿಚ್ಛೇದದೊಳಗೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. 5ನೇ ಪರಿಚ್ಛೇದದಿಂದ 14ನೇ ಪರಿಚ್ಛೇದದ ಪರ್ಯಂತರ 1 ರಿಂದ 4 ಪರಿಚ್ಛೇದಗಳೇನವು ಉಪೋದ್ಘಾತ. 5ನೇ ಪರಿಚ್ಛೇದದಿಂದ 14ನೇ ಪರಿಚ್ಛೇದದ ತನಕ ಅಂಗಶಟಸ್ಥಲಗಳು. ಅಂದ್ರೆ ಅಂಗಶಟಸ್ಥಲ ಎಷ್ಟದಾವ? ಅಂಗಶಟಸ್ಥಲಗಳು ಎಷ್ಟದವ? 44 ಅಂಗಶಟಸ್ಥಲಗಳೇನದವಲ್ಲ, ಅವು ಈ ಒಂದು 14ನೇ ಪರಿಚ್ಛೇದದ ತನಕ ಬರ್ತದೆ. ಮುಂದೆ 15ನೇ ಪರಿಚ್ಛೇದದಿಂದ 21ನೇ ಪರಿಚ್ಛೇದದ ತನಕ ಲಿಂಗ ಶಟಸ್ಥಲಗಳು ಅಂತ ಬರ್ತಾವ. ಅದಕ್ಕೆ ಇಲ್ಲಿ ಅಂಗಶಟಸ್ಥಲದೊಳಗೂ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಸಾಧನೆ ಮಾಡಿದ್ದಿರು. ಭಕ್ತನಾಗಿರೋದು, ಮಹೇಶನಾಗಿರೋದು, ಪ್ರಸಾದಿ ಆಗೋದು, ಪ್ರಾಣಲಿಂಗಿ ಆಗೋದು, ಶರಣ ಆಗೋದು, ಐಕ್ಯ ಆಗೋದು, ಇದೇನಿದು ಸಾಧನೆ. ಈ ಸಾಧನೆ ಮಾಡಿದ ಮೇಲೆ ಮುಂದೆ ಸಾಧನೆ ಒಳಗೆ ಉಳಿಬೇಕಾ ಬೇಡ? ಒಬ್ಬವನು ಅಡ್ಮಿಷನ್ ತಗೊಂಡು ಇಂಜಿನಿಯರು, ಡಾಕ್ಟರು ಆದ್ಮೇಲೆ ಮುಂದೆ ಇಡೀ ಜೀವನ ಡಾಕ್ಟರ್ ಆಗಿ ಉಳಿಬೇಕು, ಇಡೀ ಜೀವನ ಇಂಜಿನಿಯರ್ ಆಗಿ ಉಳಿಬೇಕು. ಒಬ್ಬವನು ಮುಖ್ಯಮಂತ್ರಿ ಆಗೋದು, ಹೋಗಿ ಕುರ್ಚಿ ಕುಂದ್ರೋದು ಒಂದು ಸಾಧನೆ. ಕುಂತ ಮೇಲೆ 5 ವರ್ಷ ಅಲ್ಲಿ ಕೂತು ಅಧಿಕಾರ ಮಾಡ್ಬೇಕಲ್ಲ. ಆ 5 ವರ್ಷ ಕೂತೇನು ಅಧಿಕಾರ ಮಾಡ್ತಾರಲ್ಲ, ಹಂಗ ಇಲ್ಲೇನದವ ಅಂಗಶಟಸ್ಥಲಗಳು ಅಂತಂದ್ರ ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟದು. ಭಕ್ತ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟದು. ಮುಟ್ಟಿದ ಮೇಲೆ ಆ ಐಕ್ಯ ಸ್ಥಳದೊಳಗೆ ಉಳಿಬೇಕಲ್ಲ, ಅದು ಉಳಿಯೋದಕ್ಕೆ ಲಿಂಗ ಶಟಸ್ಥಲಗಳು. ಮತ್ತೆ ಲಿಂಗ ಶಟಸ್ಥಲದೊಳಗೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಐಕ್ಯ ಸ್ಥಳಕ್ಕೆ ಹೋದ ಮತ್ತೆ ಭಕ್ತ ಸ್ಥಳಕ್ಕೆ ಬರ್ತಾನ್ರಿ ಅಂತ ನಿಮಗೆ ಪ್ರಶ್ನೆ ಇರಬಹುದು. ಮತ್ತೆ ಐಕ್ಯ ಸ್ಥಳಕ್ಕೆ ಹೋದವ ಮ್ಯಾಲ ಐಕ್ಯ ಸ್ಥಳದಾಗಿ ಕೂತನಂತಂದ್ರೆ ನೀನು ಎಲ್ಲರಿಗೂ ಕರ್ಕೊಂಡು ಹೋಗೇನೇನು? ತಾನು ಒಬ್ಬನೇ ಹೋಗ್ಬಿಟ್ಟಾನ ಐಕ್ಯ ಸ್ಥಳದಾಗ. ಈಗ ತೆಳಗಿದ್ದವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ತೆಳಗೆ ಇಳಿದು ಬರ್ಬೇಕಾ, ಮೇಲೆ ಕುಂದ್ರಬೇಕ? ಹೆಂಗ್ರಿ? ಮ್ಯಾಲಿಗೆ ಮೇಲೆ ಏರ್ಬಿಟ್ಟಾನ ಒಬ್ಬವ, ನಿಚ್ಚಣಿಕೆ ತಗೊಂಡು ಏರ್ಬಿಟ್ಟಾನ. ಏರಿದ ಮೇಲೆ ಈಗ ತೆಳಗ ಒಬ್ರು ಅದಾರ, ಅವ್ರಿಗೆ ಕರ್ಕೊಂಡು ಹೋಗ್ಲಕ್ ತೆಳಗ್ ಬಂದು ಕರ್ಕೊಂಡು ಹೋಗ್ಬೇಕಾ ಬೇಡ? ಎಸ್ಕಾರ್ಟ್ ಹೆಂಗ್ ಮೇಲೆ ಬರ್ಬೇಕಂತೇಳಿ ಮಾರ್ಗದರ್ಶನ ಮಾಡ್ಬೇಕಾ ಬೇಡ?
ಕೆಳಗೆ ಬಂದು ಕರ್ಕೊಂಡು ಹೋಗ್ಬೇಕು. ಅಂಗ ಶಟಸ್ಥಲದ ಪೈಕಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಏನದ ಅದು ತಾನೇ ಮ್ಯಾಲೆ ಇರೋದಕ್ಕೆ. ಲಿಂಗ ಶಟಸ್ಥಲದ ಪೈಕಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಏನದಲ್ಲ ಅದು ತನಗಾದ ಆನಂದ ಇನ್ನೊಬ್ಬರಿಗೆ ಆಗ್ಲಿ, ತನಗಾದ ಸುಖ ಇನ್ನೊಬ್ಬರಿಗೆ ಆಗ್ಲಿ ಅಂತೇಳಿ ಇನ್ನೊಬ್ಬರಿಗೆ ಸಹಾಯ ಮಾಡಿ ತಾವಾದ ದಾರಿ ಕರ್ಕೊಂಡು ಹೋಗೋದಕ್ಕೆ ಲಿಂಗ ಶಟಸ್ಥಲಗಳು. ಆ ರೀತಿ ಇನ್ನೊಬ್ಬರಿಗೆ ಕರ್ಕೊಂಡು ಹೋಗೋದು ಬರೋದು ಕೆಲಸ ಮಾಡ್ಲಿಕ್ಕತ್ತಾರ ಅಂದ್ರೆ ಅದ್ರಾಗೆ ಉಳಿತಾರೆ. ಎಕ್ಸರ್ಸೈಸ್ ಮಾಡಿದ್ರಂದ್ರೆ ಮತ್ತೇನು ಮಾಡ್ಲಿಲ್ಲ, ನಾವು ಒಬ್ಬನೇ ಐಕ್ಯ ಸ್ಥಳಕ್ಕೆ ಹೋಗಿನಿ ಅಂತ ಹೇಳಿ ಕೂತ್ರೆ ಏನಾಗ್ಬಿಡ್ತು, ಮತ್ತೆ ಮರೆವು ಆವರಿಸ್ತು. ಹಿಂಗಾಗಿ ಈ ಡಾಕ್ಟರ್ ಆಗಿ ನಂದು ಕೂಡ್ಲೇನೆ ಡಾಕ್ಟರ್ಗೆ ಏನ್ ಕೇಳ್ತಾರ, ಪ್ರಾಕ್ಟೀಸ್ ಹೆಂಗ್ ನಡೆದಪ್ಪ ಅಂತ ಕೇಳ್ತಾರ. ಹೌದಿಲ್ಲ, ಡಾಕ್ಟರ್ ಕೇಳ್ತಾರಲ್ಲ ಪ್ರಾಕ್ಟೀಸ್ ಹೆಂಗ್ ನಡೆದ ಅಂತ. ಡಾಕ್ಟರ್ ಆಗಿ ನನ್ನ ಮುಗಿತೇನು, ಡಾಕ್ಟರ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕ. ಡಾಕ್ಟರ್ ಆಗೋದು ಅಂಗಸ್ಥಲ, ಪ್ರಾಕ್ಟೀಸ್ ಮಾಡೋದು ಲಿಂಗಸ್ಥಲ ಅಷ್ಟೇ. ಪೇಷಂಟ್ಗಳಿಗೆ ನೋಡಿ ಎಲ್ಲ ಆರಾಮ್ ಮಾಡೋದು ಅದೆಲ್ಲ ಲಿಂಗಸ್ಥಲದ ಕೆಲಸ. ಇಲ್ಲಿ ಭಕ್ತಸ್ಥಲ ಆರಂಭದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿನ್ನೆ ಶ್ಲೋಕಗಳೆಲ್ಲ ಓದಿವಿ. ಆ ಶ್ಲೋಕದ ಅರ್ಥಗಳನ್ನ ಭಕ್ತಸ್ಥಲಂ ಪ್ರವಕ್ಷ್ಯಾಮಿ ಎಂಬ ವಾಕ್ಯದಿಂದ ಶ್ರೀ ಶಿವಾಚಾರ್ಯರು ಭಕ್ತಿಯ ಮಹಿಮೆಯನ್ನ ಅದರ ಪ್ರಭೇದಗಳನ್ನ ಕುರಿತು ವಿವರಿಸಲಿದ್ದಾರೆ. ಭಕ್ತಿ ಎಂದರೆ ನಿರರ್ಗಳ ಪ್ರೇಮ. ಭಕ್ತಿ ಅಂದ್ರೆ ನಿರರ್ಗಳ ಪ್ರೇಮ, ನಿಷ್ಕಿಂಚಿತ್ ಅನ್ಲಿಮಿಟೆಡ್ ಪ್ರೇಮ. ಇಷ್ಟೇ ಅಷ್ಟೇ ಅಂತಲ್ಲ, ತನ್ನ ಮೇಲೆ ತನಗೆ ಪ್ರೀತಿ ಇರಬೇಕು, ತನ್ನನ್ನು ನಂಬಿದಂತ ಜೀವಿಗಳನ್ನ ಪ್ರೀತಿಸಬೇಕು, ಅವು ಅಲ್ಲದೇನೆ ಮತ್ತೆ ನಂಬಲಾರದಂಥವ್ರನ್ನು ಪ್ರೀತಿಸಬೇಕು, ಮತ್ತೆ ದ್ವೇಷ ಮಾಡೋರನ್ನ ಪ್ರೀತಿಸಬೇಕು. ನಿರರ್ಗಳ ಪ್ರೇಮ ಅಂತಂದ್ರೆ ಬರೇ ತನ್ನ ಹೆಂಡತಿ ಮಕ್ಕಳು ಅಟ್ಟೆ ಅನುಕೂಲಾಗಿದ್ದವ್ರಿಗೆ ಪ್ರೀತಿಸೋದಲ್ಲ. ನಿರರ್ಗಳ ಪ್ರೇಮ ಅಂದ್ರೆ ತನ್ನನ್ನು ತಾನು ಪ್ರೀತಿಸಿ, ತನಗೆ ಯಾರು ಪ್ರೀತಿಸ್ತಾರ ಅವ್ರಿಗೆ ಪ್ರೀತಿಸುವುದು, ಅದು ಒಂದನೇ ಸ್ಟೆಪ್. ಮತ್ತೆ ಎಲ್ಲರೂ ಎಲ್ಲಿ ಪ್ರೀತಿಸ್ತಾರೆ, ತನಗೆ ಪ್ರೀತಿ ಮಾಡಲಾರದವರನ್ನು ಪ್ರೀತಿಸುವುದು, ಅದು ಎರಡನೇ ಸ್ಟೆಪ್. ಅವನಿಗೆ ಏನ್ ಮಾಡ್ಯಾನಂತ ಅವನಿಗೆ ಅಂತ ಪರಿ ನೀನು ಮಾಡ್ಲಿಕ್ಕೆ ಹೋಗಿದಿ ಅಂತಿರ್ತಾರ. ಏನು ಮಾಡಿಲ್ಲ ಅಂದ್ರೂ ಅವನಿಗೆ ಹೆಲ್ಪ್ ಮಾಡೋದು, ಅದು ಎರಡನೇ ಸ್ಟೆಪ್. ಮೂರನೇದ್ದೇನದ, ಅವ ವಿರೋಧಿನೇ ಅದನ, ದುಶ್ಮನ್ ಅದನ, ಅವನಿಗೂ ಹೆಲ್ಪ್ ಮಾಡೋದೇನದ ಮೂರನೇ ಸ್ಟೆಪ್. ನಿರರ್ಗಳ ಪ್ರೇಮ ಅಂದ್ರೆ ಅರ್ಥ ಆಗಿರ್ಬೇಕು ಈಗ ನಿಮಗೆ. ಪ್ರೀತಿಸುವವರನ್ನ ಪ್ರೀತಿಸುವುದು, ಪ್ರೀತಿಸದವರನ್ನೂ ಪ್ರೀತಿಸುವುದು, ದ್ವೇಷಿಸುವವರನ್ನೂ ಪ್ರೀತಿಸುವುದು. ಹೆಂಗದ ಇದಕ್ಕೆ ಭಕ್ತಿ ಅಂತ. ನಿರರ್ಗಳ ಪ್ರೇಮ ಭಕ್ತ ಸ್ಥಳದೊಳಗ ಈ ವಾಕ್ಯ ಚಂದ ತಿಳ್ಕೋಬೇಕು. ಭಕ್ತಿ ಅಂದ್ರೆ ನಿರರ್ಗಳ ಪ್ರೇಮ. ನಿಮ್ ನೋಟ್ಬುಕ್ ಇತ್ತಂದ್ರ ಅದು ಬರ್ಕೋಬೇಕಲ್ಲಿ. ನಿರರ್ಗಳ ಪ್ರೇಮ ಅಂತಂದ್ರೆ ಹೆಂಗ, ಒಂದು ಉದಾಹರಣೆ ಕೊಟ್ಟೆ. ಪ್ರೀತಿಸುವವರನ್ನು ಪ್ರೀತಿಸುವುದು ಸಹಜ, ಪ್ರೀತಿಸದವರನ್ನೂ ಪ್ರೀತಿಸುವುದು ಅದು ಇನ್ನ ಉನ್ನತವಾದ ಪ್ರೇಮ. ದ್ವೇಷಿಸುವವರನ್ನು ಪ್ರೀತಿಸುವುದು ಅದು ಪರಮ ಪ್ರೇಮ. ಮತ್ತೆ ನಿಮ್ಮ ಪ್ರೇಮದ ವ್ಯಾಪ್ತಿ ಸುತ್ತಮುತ್ತ 84 ಲಕ್ಷ ಜೀವರಾಶಿಗಳಿಗೆ ವ್ಯಾಪಿಸಬೇಕು. ಗಿಡ ಮರಗಳಿಗೆ ವ್ಯಾಪಿಸಬೇಕು, ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ ವ್ಯಾಪಿಸಬೇಕು, ಇತರ ಪ್ರಾಣಿಗಳಿಗೆ ವ್ಯಾಪಿಸಬೇಕು. ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸ ಬಯಸಬೇಕು. ಅದು ಅಲ್ಲದೆ ಜಡ ಪ್ರಕೃತಿ ಅದಲ್ಲ, ಅದಕ್ಕೂ ನಾವು ಲೇಸ ಬಯಸಬೇಕು. ನಿರರ್ಗಳ ಪ್ರೇಮ. ಈ ಪ್ರೇಮವು ನಮ್ಮೆಲ್ಲರಲ್ಲೂ ಒಂದೇ ಬಗೆಯಾಗಿದೆ, ಆದರೂ ಅದರ ರೀತಿಗಳು ಬೇರೆ ಬೇರೆಯಾಗಿವೆ. ಈ ಪ್ರೇಮವು ಪ್ರಪಂಚದತ್ತ ಹೊರಳಿದಾಗ ಅಧೋಮುಖವುಳ್ಳದ್ದಾಗಿರುತ್ತದೆ. ಸಚ್ಚಿದಾನಂದ ಪರಶಿವನತ್ತ ಹೊರಳಿದಾಗ ಊರ್ಧ್ವಗಾಮಿ ಆಗುತ್ತದೆ, ಊರ್ಧ್ವಮುಖಿ ಆಗ್ತದೆ.
ಪ್ರಪಂಚದತ್ತ ಹೊರಳಿದಾಗ ಅಂದ್ರೆ ಏನಾಯ್ತು, ಬಹಿರ್ಮುಖಿಯಾದಾಗ, ನಿಮ್ಮ ಮನಸ್ಸು ಬಹಿರ್ಮುಖಿಯಾಗಿ ಹೊರಗಿನ ವಿಷಯಗಳನ್ನ ಗ್ರಹಿಸುವುದಕ್ಕ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಎಲ್ಲಿದಾವ? ಬ್ರಹ್ಮಾಂಡದಾಗ ಅದಾವ. ಅವುಗಳನ್ನ ಗ್ರಹಿಸುವ ಇಂದ್ರಿಯಗಳು ಎಲ್ಲಿದಾವ? ನಿಮ್ಮ ಪಿಂಡಾಂಡದಾಗ ಅದಾವ. ಈ ಪಿಂಡಾಂಡದೊಳಗಿರುವಂತಹ ಇಂದ್ರಿಯಗಳು ಬ್ರಹ್ಮಾಂಡದಲ್ಲಿರುವಂತಹ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳನ್ನು ಗ್ರಹಿಸುವುದಕ್ಕೆ ಅವು ಬಹಿರ್ಮುಖಿ ಆಗ್ತವ. ಆ ಬಹಿರ್ಮುಖಿ ಆಗೋದಕ್ಕೆ ಏನಂತಾರಂದ್ರೆ ಅಧೋಗತಿ ಅಧೋಮುಖಿ ಅಂತಾರ. ಆ ಬಹಿರ್ಮುಖಿಯಾದದ್ದು ಅಧೋಮುಖಿಯಾಗಿದ್ದನ್ನ ಊರ್ಧ್ವಮುಖಿ ಅದನ್ನು ಶ್ರೇಷ್ಠ ಮಾಡಬೇಕು ಅಂತಂದ್ರೆ ಅದು ಬಹಿರ್ಮುಖಿಯಾಗಿದ್ದು ಚಂಚಲವಾಗಿರ್ತವೆ. ಅದನ್ನ ನೀವು ಅಂತರ್ಮುಖಿ ಮಾಡ್ಕೋಬೇಕು. ಆ ಬಹಿರ್ಮುಖಿಯಾಗಿ ಯಾವುದ್ರ ಮೇಲೆ ಹರಿಲಕತ್ತದ ಅದನ್ನ ಹಿಂದಕ್ಕೆ ಜಗ್ಗಬೇಕು. ಜಗ್ಗಿ ಆ ವಿಷಯ ನಮ್ಗೆ ಎದಕ್ ಬೇಕು ಬ್ಯಾಡ್ ಬಿಡು ಅಂತೇಳಿ ಅದರ ಮೇಲೆ ನಿರಾಸಕ್ತಿ ಉದಾಸೀನ ಉಂಟು ಮಾಡುವ ಭಾವ ಮಾಡಿಕೊಂಡು ಅಂತರ್ಮುಖಿ ಆಗ್ಬೇಕು. ಯಾವಾಗ ಅದು ಅಂತರ್ಮುಖಿ ಆಗ್ತದ ಅವಾಗ ಆತ್ಮ ಸಮ್ಮುಖಿ ಆಗ್ತದ. ಯಾವಾಗ ಬಹಿರ್ಮುಖಿ ಆಗ್ತದ ಅದು ವಿಷಯ ಸಮ್ಮುಖಿ ಆಗ್ತದ. ವಿಷಯ ಸಮ್ಮುಖಿಯಾಗಿ ಆತ್ಮ ವಿಮುಖಿಯಾಗಿರ್ತದೆ. ಬಹಿರ್ಮುಖಿ ಆದಾಗ ನಿಮ್ಮ ವೃತ್ತಿ ಅಂತರ್ಮುಖಿ ಆದಾಗ ವಿಷಯ ವಿಮುಖಿಯಾಗಿ ಆತ್ಮ ಸಮ್ಮುಖಿಯಾಗಿರ್ತದ. ವಿಷಯ ವಿಮುಖಿಯಾಗಿ ಆತ್ಮ ಸಮ್ಮುಖಿ ಆದಾಗ ಅದಕ್ಕೇನಂತಾರಂದ್ರೆ ಊರ್ಧ್ವಮುಖವಾಗಿ ಹರಿತಾ ಇದೆ ಅನ್ನಂಗ. ಮುಮುಕ್ಷುಗಳು ಅಂದ್ರೆ ಮುಮುಕ್ಷುಗಳಂದ್ರೆ ಯಾರು? ಮೋಕ್ಷ ಅಪೇಕ್ಷಿಗಳು. ಮೋಕ್ಷದ ಅಪೇಕ್ಷಿಗಳು ಮುಮುಕ್ಷುಗಳು ಅಂತಂದ್ರೆ ಎಲ್ಲರಿಗೂ ಮೋಕ್ಷ ಬೇಕಾಗ್ಯದ. ಎಲ್ಲರೂ ಮುಮುಕ್ಷುಗಳು ಅಂತಾರೇನವರಿಗೆ? ಮೋಕ್ಷ ಯಾರಿಗೂ ಬೇಕಾಗ್ಯದ? ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಎಲ್ಲರಿಗೂ ಬೇಕಾಗ್ಯದ. ಅದು ಯಾರು ಬಯಸ್ತಾರ ಅವರೆಲ್ಲರೂ ಮುಮುಕ್ಷುಗಳೇನು? ಅದೇ ಮತ್ತೆ ಏನ್ ಸಾಧನೆ ಮಾಡಿರ್ತಾನ? ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಒಂದು. ಮತ್ತೇನ್ ಮಾಡ್ತಾನ? ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವಂತ ವಿವೇಕಿಯಾಗಿ ಅವನೇನಾಗ್ತಾನ? ವಿವೇಕ ಅಂತ ಸಾಧನೆ ಮಾಡ್ತಾನೆ. ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಂಡು ಅನಾತ್ಮ ವಸ್ತುವಿನ ಬಗ್ಗೆ ಉದಾಸೀನ, ಆತ್ಮ ವಸ್ತುವಿನ ಬಗ್ಗೆ ಆಸಕ್ತಿ ತಾಳಿ ಅಂತರ್ಮುಖಿಯಾಗಿ ಆತ್ಮ ಸಮ್ಮುಖಿಯಾಗಿ ಆತ್ಮದ ಸುಖ ಅನುಭವಿಸ್ಬೇಕು, ಆನಂದ ಅನುಭವಿಸ್ಬೇಕಂತ ತನ್ನೊಳಗೆ ತಾನೇನು ಒಳಗೆ ಮುಣುಗ್ತಾನ ಅವನು ವಿರಾಗಿ ಆಗ್ತಾನೆ. ಅದೇನು ಮನಸ್ಸು ಒಂದೇ ಸಲಕ್ಕೆ ಅಂತರ್ಮುಖಿಯಾಗಿ ಆತ್ಮ ಸಮ್ಮುಖಿ ಆಗ್ತೀನಿ ಅಂತಂದ್ರೆ ಅದು ಬಿಡ್ತದೇನು? ಮನಸ್ಸು ಚಂಚಲ ಆಗ್ತದಿಲ್ಲ? ಒಂದೇ ಸಲ ಕುತ್ಕೇನ ಆತ್ಮ ಸಮ್ಮುಖಿ ಆಗ್ತೀನಿ ಅನ್ನೋ ಈಸ್ ದಿನ ಎಲ್ಲೆಲ್ಲ ತಿರುಗಿ ಬಂದಕ್ಕೆ ಈಗ ಒಮ್ಮಿದೊಮ್ಮಿಗೆ ಹೆಂಗ ಅದು ಮನಸ್ಸು ಕೇಳ್ತದೆ ಮಾತು ಒಂದೇ ಸಲಕ್ಕೆ. ಆ ಮನಸ್ಸಿಗೆ ತಿಳುವಳಿಕೆ ನೀಡಿ ಮೋಕ್ಷದ ಮಹತ್ವವನ್ನ ತಿಳಿಸಿ ಏನ್ ಮಾಡ್ಬೇಕು? ಮನಸ್ಸಿಗೆ ನೀವೇ ಟೀಚರು, ಅದು ಮನಸ್ಸು ನಿಮ್ಮ ಶಿಷ್ಯ, ನೀವೇ ಅದಕ್ಕೆ ಗುರುಗಳು. ನಿಮ್ಮ ಗುರುವಿನಿಂದ ನೀವೇನ್ ಮಾಹಿತಿಗಳನ್ನು ತಗೊಂಡಿರಿ ಅದನ್ನ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳದೆ ಮನನ. ಗುರುವಿನಿಂದ ಜ್ಞಾನ ಸಂಗ್ರಹಿಸೋದು ಶ್ರವಣ. ಈಗ ನಾನು ನಿಮಗೆ ಹೇಳಕತ್ತೀನಲ್ಲ ಅದು ಶ್ರವಣ. ನೀವು ಇದನ್ನು ತಗೊಂಡು ನಿಮ್ಮ ಮನಸ್ಸಿಗೆ ಹೇಳ್ಕೊಂಡ್ರೆ ಅದು ಮನನ. ಒಪ್ಕೋತೀರ ಈ ಮಾತ? ಗುರುವಿನಿಂದ ಸಂಗ್ರಹಿಸಿದ ಜ್ಞಾನ ಗ್ರಹಿಸಿದ ಜ್ಞಾನವನ್ನ ನಿಮ್ಮ ಮನಸ್ಸಿಗೆ ನೀವು ಹೇಳಿದ್ರೆ
ಅದಕ್ಕೇನಂತಾರ? ಮನನ. ನೀವು ಮನನ ಮಾಡಿದರೆ ಅದೇನಾಗ್ತದ? ನಿಮ್ಮ ಮನಸ್ಸಿಗೆ ನಾನು ಮನನ ಮಾಡಿಸ್ಲಕ್ಕಾಗ್ತದ? ನಿಮ್ಮ ಮನಸ್ಸಿಗೆ ಏನಾರ ಹೇಳಕ್ಕೆ ನೆಟ್ಟಿಗೆ ಮಾಡ್ಲಕ್ಕಾಗ್ತದ? ನೀವೇ ಹೇಳ್ಬೇಕಾ ಬೇಡ? ನಿಮ್ಮನ್ನ ನೀವೇ ಹೇಳ್ಕೋಬೇಕು, ನೀವೇ ಮನನ ಮಾಡ್ಕೋಬೇಕು. ಶ್ರವಣ ತನಕನೇ ಅಷ್ಟೇ ಗುರು ಹೆಲ್ಪು. ಮುಂದೆ ಮನನದ ಕೆಲಸ ಎಲ್ಲ ನಿಮ್ಮದೇ ಅದ. ಆ ಮನನದಲ್ಲಿ ನಿಮ್ಮ ಮನಸ್ಸಿಗೆ ನೀವೇನ್ ಹೇಳಿ ಅದನ್ನು ಕಂಟ್ರೋಲ್ ಮಾಡ್ತೀರಿ, ಅದಕ್ಕೆ ಶಮ ಶಮ ಅಂತ. ಮತ್ತೆ ಇಂದ್ರಿಯಗಳು ಏನ್ ಮಾಡ್ತಿರ್ತಾವ? ಇಷ್ಟು ವರ್ಷ ಏನೇನೋ ವಿಷಯ ಭೋಗದಲ್ಲಿ ಮುಳುಗಿರ್ತಾವ. ಈಗ ಒಮ್ಮಿದೊಮ್ಮಿಗೆ ಆ ವಿಷಯ ಭೋಗದ ಕಡೆ ಕಂಟ್ರೋಲ್ ಮಾಡಿ ಆತ್ಮದ ಕಡೆ ಬರ್ರಿ ಅಂತಂದ್ರೆ ಅದೇ ಹೆಂಗಾಗ್ತದಂತ ಅವು ಹೆಗರಾಡ್ತಿರ್ತಾವ. ಅದಕ್ಕೆ ಅವು ಇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ ನೀವು ನಿಗ್ರಹ ಮಾಡಿದ್ರಿ ಅಂತಂದ್ರೆ ಅದಕ್ಕೇನಂತಾರ? ಧಮ ಧಮ ಅಂತ. ಶಮ ಧಮ. ಮತ್ತೆ ಯಾವ ಶಾಸ್ತ್ರ ಹಿಡಿದಿರಿ ಆ ಶಾಸ್ತ್ರದ ಕರ್ತೃಗಳು, ಮೂಲ ಕರ್ತೃಗಳ ಬಗ್ಗೆ, ಮತ್ತು ಯಾವ ಶಾಸ್ತ್ರವನ್ನ ನಿಮಗೆ ತಿಳಿಸಿ ಹೇಳಿ ಉದ್ಧಾರ ಮಾಡ್ಬೇಕಂತ ಪಾಠ ಹೇಳ್ತಾರಲ್ಲ ಆ ಪ್ರವಚನಕಾರರ ಬಗ್ಗೆ, ಆ ಗ್ರಂಥದ ಬಗ್ಗೆ, ಗ್ರಂಥ ಕರ್ತೃಗಳ ಬಗ್ಗೆ, ಪಾಠ ಹೇಳ ಮಾಸ್ತರ್ ಬಗ್ಗೆ ಏನಿರ್ಬೇಕು? ನಿಮಗೊಂದು ಶ್ರದ್ಧೆ ಅಂತ ಇರಬೇಕು. ಅದು ಶ್ರದ್ಧೆ ಇತ್ತಂದ್ರೆ ನಿಮಗೆ ಅದರ ಲಾಭ ಸಿಕ್ತು. ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧೆ ಇರಲಿಲ್ಲ ಅಂತಂದ್ರ ಸುಮ್ಮನೆ ಟೈಮ್ ವೇಸ್ಟ್ ಕೆಲಸ, ಏನು ಜ್ಞಾನ ಆಗಂಗಿಲ್ಲ. 1ಕ್ಕೆ 9 ಉಲ್ಟಾ ತಿಳಿತಾವ, ತಪ್ಪ ಅರ್ಥಗಳಾಗ್ತಾವ, ಮನಸ್ಸಿಗೆ ಏನು ಹಿಡಿಸಂಗಿಲ್ಲ. ಶ್ರದ್ಧೆ ಯಾರಿಗಿರ್ತದೋ ಅವ್ರಿಗೆ ಇದು ನಾವು ಏನಂದ್ರು ಒಂದು ಹೆಚ್ಚು ಕಡಿಮೆ ಆದ್ರೂ ಸಂಭಾಳಿಸ್ಕೊಂಡು ಹೋಗಂತ ಶಕ್ತಿ ಶ್ರದ್ಧೆ ಉಳ್ಳವರಿಗಿರ್ತದೆ. ಶ್ರದ್ಧೆ ಇರ್ಲಾರ್ದವ್ರು ಏನ್ ಮಾಡ್ತಾರ? 5 ವರ್ಷ 10 ವರ್ಷಗಟ್ಟಲೆ ಪ್ರವಚನ ಕೇಳಿದ್ರು ಅವೆಲ್ಲ ಪ್ರವಚನದೊಳಗಿನ ಮಾತುಗಳು ಹಿಂಗಂತಾರ, ಹಾಂಗಂತಾರ, ಅದು ಹೇಳ್ತಾರ, ಇದು ಹೇಳ್ತಾರ ಅಂತೇಳಿ ಉಲ್ಟಾ ಸೀದಾ ಟೀಕೆ ಮಾಡ್ಕೋತ ಎದ್ದೋಗ್ಬಿಡ್ತಾರೆ. ಅಂಥವ್ ಶ್ರದ್ಧೆ ಇರ್ಲಾರ್ದವ್ರಿಗೆ ಏನು ಜ್ಞಾನ ಆಗಂಗಿಲ್ಲ. ಏನಾಗ್ತದೆ? ಶ್ರದ್ಧೆ ಇರ್ಲಾರ್ದ ಗುರುವಿನಿಂದ ದೂರ ಆದ್ರೆ ಏನಾಗ್ತದ್ರಿ? ಈಗ ನಿಮ್ ತಲೆಯಾಗಿನ ಕೂದಲ ಯಾರ್ಯಾರು ಹಿಡಿದು ಜಗ್ಗಿದ್ರೆ ಸುಮ್ಬಿಡ್ತೀರ ನೀವು? ನಿಮ್ ಗಡ್ಡ ಮೀಸಿ ತಲೆಯನ್ ಕೂದಲು ಯಾರ್ಯಾರು ಹಿಡಿದು ಜಗ್ಗಿದ್ರೆ ಸುಮ್ಬಿಡ್ತೀರಿ? ನೆಟ್ಟಿಗೆ ಮಾಡ್ತೀರಿಲ್ಲ? ಏನ್ ಸುಮ್ಮಿರ್ತೀರ? ಈಗ ಹೆಂಗ್ ಸುಮ್ಮಿದ್ರಿ ಹಿಂಗೆ ಇರ್ತೀರಾ? ಯಾಕಂತ ಕೇಳ್ತಾರೆ. ಅವ್ರಿಗೆ ನೆಟ್ಟಿಗೆ ಮಾಡ್ತೀರಿಲ್ಲ? ಅದೇ ಮತ್ತೆ ಕಟ್ಟಿಂಗ್ ಶಾಪ್ನಾಗ ಹೋಗಿ ಅವ್ ಕಟ್ ಮಾಡಿ ಕೆಳಗೆ ಬಿದ್ದಿರ್ತಾವಲ್ಲ, ಅವಕ್ಕೆ ಯಾರು ತುಳಿದ್ರು ನನ್ ಕೂದಲದ ಯಾಕೆ ತುಳಿತ ಅಂತೀರಿ? ಏನಲ್ಲಿ ಹೋಗಿ ಪ್ರಾಣ ಇರ್ಲಿ ಬಿಡ್ಲಿ, ಗುರುವಿನ ಸಾನ್ನಿಧ್ಯದೊಳಗೆ ಇದ್ದಾಗ ಅಲ್ಲಿ ಇದ್ದಂತ ನೆಮ್ಮದಿ, ಗೌರವ, ಶಾಂತಿ ಏನದಲ್ಲ ಗುರುವಿನಿಂದ ದೂರ ಆದ್ಮೇಲೆ ಉಳಿತದೇನು? ಹಜಾಮರ ಅಂಗಡಿಯಾಗಿಂದ ಕೂದಲಾದಂಗ ಆಗ್ತಾರೆ. ಹೌದಿಲ್ಲ? ಕಟಿಂಗ್ ಮಾಡಿ ಕೆಳಗೆ ಹಾಕಿಬಿಡ್ತಾನ ನಾವು ಅಣ್ಣ, ಹಾಕಿ ಅವನೇ ತುಳಿತಾನ, ತುಳ್ಕೋತ್ ಕಟಿಂಗ್ ಮಾಡ್ತಾನ. ಅದೇ ನಿಮ್ ತಲೆಗಿದ್ದಾಗ ತುಳಿಲಕ್ ಬರ್ತದ? ಅದಕ್ಕೆ ಮುಟ್ಲಕ್ಕರೆ ಬಿಡ್ತೀರ ನೀವು? ಹಾಂಗ ಈ ಒಂದು ಸತ್ಸಂಗದಲ್ಲಿ ಶ್ರದ್ಧೆ ಇದ್ದವರು ಅನುವಿನಿಂದ ಗುರು ಹೇಳುವ ವಿಚಾರಗಳನ್ನ ಕೇಳಿ ಏನ್ ಮಾಡ್ತಾರ? ಉದ್ಧಾರ ಆಗ್ತಾರೆ. ಅದು ಬಿಟ್ಟು ಯಾರೇ ದೂರ ಆದ್ರು ಅಂತಂದ್ರ ಅವ್ರ ಹಣೆಬರ ಏನಾಗ್ತದ? ಸಲೂನಿನೊಳಗೆ ಕತ್ತರಿಸಿ ಬಿದ್ದ ಕೂದಲುಗಳಾದಂಗ ಆಗ್ತದೆ, ಮಾನಗೇಡಿಗಳಾಗ್ತಾರೆ ಅಷ್ಟೇ. ಏನು ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಮರ್ಯಾದೆ ಅದರಿಂದ ಶ್ರದ್ಧೆಯಿಂದ ಗುರು ಶಿಷ್ಯರ ಮತ್ತೆ ಶ್ರದ್ಧೆ ಆದ್ಮೇಲೆ
ಏನೇನೋ ಶಾಸ್ತ್ರ ಓದಿದೆ, ಯಾವ್ದಾವುದೋ ಗುರುಗಳ ಬಳಿ ಹೋದೆ, ಯಾವುದರಲ್ಲಿಂತಲೂ ನಮಗೇನು ಉಪಯೋಗ ಆಗಲಿಲ್ಲ. ಅಗದಿ ರೈಟ್ ಪ್ಲೇಸಿಗೆ ಬಂದೀನಿ, ಚಲೋ ಹೇಳ ಗುರುಗಳು ಸಿಕ್ಕರ, ಚಲೋ ಶಾಸ್ತ್ರ ಸಿಕ್ಕದ, ನನ್ನ ಜನ್ಮ ಸಾರ್ಥಕ ಆಗ್ತದ, ನನಗೆ ಮೋಕ್ಷ ಆಗ್ತದ ಭರವಸೆ ಉಂಟಾಗ್ಯದ, ಹೀಗಾಗಿ ನನಗೆ ಸಮಾಧಾನ ಸಿಕ್ಕದಪ್ಪ ಅಂತೇಳಿ ಶ್ರದ್ಧಾ ಸಮಾಧಾನ. ವಾಟ್ ಐ ವಾಂಟ್ ಐ ಹ್ಯಾವ್ ಗಾಟ್, ನನಗೇನು ಬೇಕೋ ಅದು ಸಿಕ್ಕತಪ್ಪ ಅಂತೇಳಿ ಸಮಾಧಾನ ಇರಬೇಕು. ಮತ್ತೆ ಸಾಧನೆ ಮಾಡ್ತಾ ಮಾಡ್ತಾ ನಿಷ್ಕಾಮ ಕರ್ಮ ಮಾಡಿ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡಿ, ಮತ್ತೆ ಸಕಾಮ ಕರ್ಮ ಮಾಡಿ, ಮತ್ತೆ ಮಲಿನ ಚಿತ್ತ ಚಂಚಲ ಚಿತ್ತ ಅವಿವೇಕತನದಂತ ಮಾಡೋದು, ವಿರಾಗ ಹೋಗಿ ರಾಗ ಆಗೋದು, ಶಮದಮಗಳ ನಿಯಂತ್ರಣ ಮಾಡೋದು ಬಿಟ್ಟು ಮನಸ್ಸಿಗೆ ಬಂದಂಗೆ ನಡ್ಕೊಳ್ಳೋದು, ಶ್ರದ್ಧೆ ಇಲ್ದಂಗೆ ನಡ್ಕೊಳ್ಳೋದು, ಸಮಾಧಾನ ಇರ್ಲಾರ್ದಂಗೆ ಅಸಮಾಧಾನಿ ಆಗೋದು, ಹೀಗೆಲ್ಲ ಮಾಡಿದ್ರೆ ಅನುಪರತಿ ಅನುಪರಾಮ ಅಂತ. ಉಪರತಿ ಅಂದ್ರೆ ಮುಂದೆ ಮುಂದೆ ಸಾಧನೆ ಮಾಡ್ಕೋತ ಆದಂಗ ಮತ್ತ ಉಲ್ಟಾ ಹೊಡಿಬಾರ್ದು. ಉಲ್ಟಾ ಹೊಡಿಲಾರ್ದಂಗ ಸೇಮ್ ಹಿಂದಿಲಿಂತ ಏನು ಗ್ರಿಪ್ ಹಿಡ್ಕೊಂಡು ಬಂದಿರಿ ಅದ್ರಂಗೆ ಸಾಧನೆ ಮಾಡ್ಕೋತ ಪ್ರತಿನಿತ್ಯ ಕೇಳ್ಕೋತ ಮುಂದೆ ಹಾದ್ರಿ ಅಂತಂದ್ರ ಅಲ್ಲೇನಾಗ್ತದ, ಉಪರತಿ ಉಪರಾಮ ಅಂತಾರ ಅದಕ್ಕೆ. ಉಪರತಿ ಅಥವಾ ಉಪರಾಮ. ತಿತಿಕ್ಷೆ ಅಂತದ. ತಿತಿಕ್ಷೆ ಅಂದ್ರೆ ಸಹನೆ. ಈ ಒಂದು ಬ್ರಹ್ಮಜ್ಞಾನ ಪಡ್ಕೋಬೇಕು ಅಂತಂದ್ರೆ, ಮೋಕ್ಷ ಪಡ್ಕೋಬೇಕು, ಜೀವ ಶಿವನಾಗಬೇಕು, ಅಂಗಲಿಂಗ ಆಗಬೇಕು ಅಂತ ಸಾಧನೆ ಮಾಡಬೇಕು, ಶಿವಯೋಗಿಗಳಾಗಬೇಕು ಅಂತಂದ್ರೆ ಕಷ್ಟ ಆಗ್ತದ. ರಾತ್ರಿ ಊಟ ಆದ್ಮೇಲೆ ಮಲ್ಕೊಳ್ಳೋದಕ್ಕಿಂತ ಒಂದು ತಾಸು ತಡಾಗಿ ಮಲ್ಕೊಳ್ಳೋದು, ಹೇಳೋದು ಕೇಳೋದು, ಒಂದೊಂದು ಸಾರಿ ಹೇಳಾಗ ಸಮಾಧಾನಲೆ ಶಾಂತಿಲಿ ಅಂತ ಹೇಳ್ತಿರ್ತೀವಿ, ಒಂದೊಂದು ಸಾರಿ ಮೂಡ್ ಸರಿಗಿರ್ಲಾರ ಟೈಮ್ನಾಗ ಬೈದು ಹೇಳ್ತಿರ್ತೀವಿ, ಏನೇನೋ ಕಷ್ಟಗಳು ಬರ್ತಿರ್ತಾವ. ಅವೆಲ್ಲ ಏನ್ ಮಾಡ್ಕೋಬೇಕು, ತಾಳ್ಕೋಬೇಕು. ಗುಲಾಬಿ ಗಿಡದಾಗಿಂದು ಹೂವ ತಗೊಳ್ಳೋ ಟೈಮ್ನೊಳಗ, ಬಿಲ್ಪತ್ರಿ ಗಿಡದಾಗಿಂದು ಪತ್ರಿ ತಗೊಳ್ಳೋ ಟೈಮ್ನೊಳಗ ಮುಳು ಚುಚ್ಚಿರ್ತಾವ ಇಲ್ಲ, ಅಲ್ಲಿ ಮುಳು ಚುಚ್ಚತಾವತ್ತೇಳಿ ಗುಲಾಬಿ ಹೂವ ತಗೊಳ್ಳೋದೇ ಬಿಟ್ಬಿಡ್ತೀರಾ? ಮುಳು ಚುಚ್ಚತಾವತ್ತೇಳಿ ಪತ್ರಿ ಗಿಡದ ಸನೇಕೆ ಹೋಗೋದು ಬಿಟ್ಬಿಡ್ತೀರಾ? ಸಹಿಸ್ಕೊತೀರಾ ಇಲ್ಲ ಮುಳು ಚುಚ್ಚಿದ್ದು? ಏನ್ ಸಹಿಸ್ಕೊಳ್ಳಲ್ಲ? ಯಾರು ಮಾತಾಡಿದ್ರ ಚಂದ ಇರ್ತದ. ನೀವು ಗಪ್ಪ ಕೂತ್ರಿ ಅಂತ ಅಂದ್ರ ಸುಮ್ ಗಪ್ಪ ಕೂತ್ರೆ ಏನದ ಅರ್ಥ ಏನು? ಆಕ್ಟಿವ್ ಆಗಿ ಸ್ವಲ್ಪ ರಿಯಾಕ್ಟ್ ಮಾಡ್ಕೋತಿದ್ರೆ ನನಗೆ ಸಿಗದೆ ನಿಮ್ ಸಂಗಟ ಶಬ್ದದ ಮೂಲಕ ಸಂಪರ್ಕ. ಜೀವಂತ ಇದಿರೋ ಇಲ್ಲೋ ಅನ್ನಂಗ ಗಪ್ಪ ಕೂತ್ರ ನಾ ಏನ್ ಮಾಡ್ಬೇಕು? ರಿಯಾಕ್ಟ್ ಮಾಡ್ಲಿಕ್ಕೆ ಏನಾಗ್ಯದಪ್ಪ ನಿಮಗ? ಏನ್ ಕೇಳಿದೆ ನಾನೀಗ? ಹೂವ ತಗೋಬೇಕಾದ್ರೆ ಅಲ್ಲಿ ನೀವು ಮುಳ್ಳು ಚುಚ್ಚಿದ್ರೆ ಸಹನೆ ಹೆಂಗ್ ಮಾಡ್ಕೊತಿರಲ್ಲ, ಈ ಒಂದು ಸಾಧನೆ ಮಾಡುವಾಗ ನಿಮಗೆ ಏನೇನೋ ಕಷ್ಟಗಳು ಆಗ್ತಿರ್ತಾವ, ಅವೆಲ್ಲ ತಾಳ್ಕೋಬೇಕು. ಸಹನೆ, ಅದಕ್ಕೆ ತಿತಿಕ್ಷೆ ಅಂತಾರೆ. ಇಷ್ಟೆಲ್ಲ ಸಾಧನೆ ಮಾಡಿದವನು ಮುಮುಕ್ಷು ಅಂತಾರೆ. ನೋಡ್ರಿ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ, ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷೆ. ಇಷ್ಟು ಇದ್ದವನು ಇವನಿಗೇನಂತಾರ? ಮುಮುಕ್ಷು ಅಂತಾರ. ಇಷ್ಟೆಲ್ಲ ಸಾಧನೆ ಮಾಡಿದವನಿಗೆ ಹೆಂಗಾತಿರ್ತದಪ್ಪ ಅಂತಂದ್ರೆ, ಬೆಂಕಿ ಹತ್ತಿದ ಮನೆಯಾಗ ಸಿಕ್ಕೊಂಬಿದ್ದಾಗ ಹೆಂಗ ತ್ರಾಸ ಆಗ್ತದ, ಆ ಮನೆಯಂದು ಎದ್ದು ಹೋಗ್ಬೇಕು ಅನಿಸ್ತಿರ್ತದೋ ಆ ರೀತಿ ಅನಿಸ್ತಿರ್ತದಂತ ಮುಮುಕ್ಷುವಿಗೆ. ಇಲ್ಲಿದ್ರೆ ನಾವು ಇನ್ನೊಂದಿಷ್ಟು ಗದ್ದಲಕ್ಕೆ ಬೀಳ್ತೀವಿ, ಇನ್ನ ದಿನದಿಂದ ದಿನಕ್ಕೆ ಕೆಸರಾಗಿ ಸಿಕ್ಕೊಂಡ್ಬೀಳ್ತೀವಿ. ಆದಷ್ಟು ಬೇಗ ಇದರಿಂದ ಪಾರಾಗಬೇಕು. ಬುದ್ಧ ಹೆಂಗೆ ಕಿತ್ಕೊಂಡು ಹೋದ್ನಲ್ಲ ಹಂಗ ಅದು ಮುಮುಕ್ಷತ್ವ. ಮುಮುಕ್ಷು ಅಂದ್ರೆ ಯಾರು ಅಂತ ಗೊತ್ತಾಯ್ತಾ ಈಗ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ ಯಾರು ಸಾಧನೆ ಮಾಡಿರ್ತಾರ ಅವರೇ ಮುಮುಕ್ಷುಗಳು.
ನೀವು ಗುರುವಿನ ಬಳಿ ಆದ್ರಿ ಅಂತಂದ್ರ ನೀವು ಮೊದಲೇ ತಯಾರು ಮಾಡ್ಕೊಂಡು ಹೋಗಿದ್ರಿ ಅಂತಂದ್ರೆ ಅದ್ರ ಮುಂದಿನ ಭಾಗ ಹೇಳ್ತಾರೆ. ನಿಂಬಲ್ಲಿ ಯಾವ ಪೂರ್ವ ಸಿದ್ಧತೆಗಳು ಇರಲಿಲ್ಲ ಅಂತಂದ್ರ ಈ ಮುಮುಕ್ಷತ್ವಕ್ಕೆ ಹೋಗಿ ಮುಟ್ಲಕ್ಕೆ 12 ವರ್ಷ ಬೇಕು. ಇವೆಲ್ಲ ಸಾಧನೆ ಮಾಡಿ ಸರಿಯಾಗಿ ತಿಳ್ಕೊಂಡು ಮುಮುಕ್ಷು ಆಗ್ಬೇಕಂದ್ರೆ 12 ವರ್ಷ ಬೇಕಾಗ್ತದೆ. ಆವಾಗ ಗುರುಗಳ ಕರೆದು ಏನ್ ಮಾಡ್ತಾರೆ, ಎಲ್ಲಾ ರೀತಿ ಪರೀಕ್ಷೆ ಮಾಡಿ ನೋಡ್ತಾರೆ. ಕಲ್ತ ಬುದ್ಧಿ ಎಲ್ಲರ ಬಿಟ್ಟು ಮತ್ತೆ ಉಲ್ಟಾ ಹೊಡಿತಾನೇನು, ನಿರ್ಮಲ ಚಿತ್ತ ಆದಿಲ್ಲ, ನಿಶ್ಚಲ ಚಿತ್ತ ಆದಿಲ್ಲ, ಎಲ್ಲ ಪರೀಕ್ಷೆ ಮಾಡ್ತಾರೆ. ಅವನ ಮನಸ್ಸು ಸಮಾಧಾನ ಆದಿಲ್ಲ, ಇಂದ್ರಿಯ ನಿಗ್ರಹ ಆದ ಇಲ್ಲ, ಎಲ್ಲ ನೋಡಿ ಕಡೆಗೆ ಗುರುಗಳಿಂದ ದೀಕ್ಷೆ ತಗೊಂಡು ಆಮೇಲೆ ಗುರು ಉಪದೇಶದಂತೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕಾದ್ರೆ 10-12 ವರ್ಷ ಇಷ್ಟು ಮಾಡ್ಬೇಕಾದ್ರೆ. ಇಲ್ಲೇನ್ ಹೇಳಿದ್ರು, ಮುಮುಕ್ಷುಗಳು ಸಾಧಕರು ಏನ್ ಮಾಡ್ತಾರೆ, ತಮ್ಮ ಪ್ರೇಮವನ್ನ ಸರಿಯಾದ ಮಾರ್ಗದತ್ತ ಮರಳಿಸಿ. ಸರಿಯಾದ ಮಾರ್ಗ ಅಂತಂದ್ರೆ ಸಚ್ಚಿದಾನಂದ ಪರಶಿವನತ್ತ ಮರಳಿಸಿ ಸದ್ಭಕ್ತರು ಆಗಿ ಶಟಸ್ಥಲ ಅಧಿಕಾರಿಯಾಗುತ್ತಾರೆ. ಶಟಸ್ಥಲದ ಅಧಿಕಾರಿಗಳು. ಈಗೇನಾಯ್ತು, ಭಕ್ತ ಸ್ಥಳದಲ್ಲಿ 15 ಅವಾಂತರ ಸ್ಥಳಗಳದವ. ಈ 15 ಅವಾಂತರ ಸ್ಥಳಗಳಲ್ಲಿ 1ನೇ ಸ್ಥಳ, ನಿನ್ನೆ 15 ಸ್ಥಳಗಳು ಹೇಳಿನಿ, ಮತ್ತೆ ಮತ್ತೆ ಅವೇ ಹೇಳ್ಕೊತ್ ಕುಂದ್ರದಿಲ್ಲ. ನಿಮ್ಮ ಹತ್ರನು ಬುಕ್ ಇರ್ತದ, ತೆಗೆದು ನೋಡ್ಕೊಳ್ರಿ. ಅದ್ರ ಪೈಕಿ 1ನೇ ಸ್ಥಳ ಏನದ, ಪಿಂಡ ಸ್ಥಳ. ಈಗ್ಲಿಂತ ನೀವೇನ್ ಮಾಡ್ರಿ, ಒಂದು ನೋಟ್ಬುಕ್ಕು ಪೆನ್ನು ತಗೊಂಡು ಈ 1ನೇ ಸ್ಥಳ 101 ಏಕೋತ್ತರ ಶತಸ್ಥಳಗಳು ಅಂತಾರೆ ಸಿದ್ಧಾಂತ ಶಿಖಾಮಣಿದು. ಆ 101 ಸ್ಥಳದ ಪೈಕಿ 1ನೇ ಸ್ಥಳ ಏನು ಮುಟ್ಟಿರಲ್ಲ ಈಗ, ಇದ್ರೊಳಗ ಆ ಗುರುಗಳು ಸಿದ್ದೇಶ್ವರ ಸ್ವಾಮಿಗಳು ಏನು ವ್ಯಾಖ್ಯಾನಗಳು ಕೊಡ್ತಾರೆ ಅವುಗಳನ್ನ ಒಂದ್ ಕಡೆ ಸಂಗ್ರಹ ಮಾಡ್ಕೊಳ್ರಿ. ಈ 1ನೇ ಸ್ಥಳದ ಹೆಸರೇನು, 44 ಅಂಗಸ್ಥಳಗಳ ಪೈಕಿ 1ನೇ ಸ್ಥಳ ಪಿಂಡ ಸ್ಥಳ. ಈ ಪಿಂಡ ಸ್ಥಳದ 1ನೇ ಸ್ಥಳದ ಹೆಸರೇನಾದ್ರೆ ಇದು ಪಿಂಡ ಸ್ಥಳ. ಈ ಪಿಂಡ ಸ್ಥಳ ಏನಪ್ಪ ಅಂತಂದ್ರೆ ಸಮಸ್ತ ವೇದ ಆಗಮ ಶಿರಸಿದ್ಧವಾದ ಅಂದ್ರ ವೇದ ಆಗಮಗಳಲ್ಲಿ ಶಿರಸ್ಸು ಅಂತಂದ್ರೆ ಶ್ರೇಷ್ಠವಾಗಿದ್ದು ಅವು ಏನದಾವ, ಅಂಗಸ್ಥಳಗಳು 6, ಲಿಂಗಸ್ಥಳಗಳು 6. ಅಂಗಸ್ಥಳದೊಳಗಿನ್ನು ಶಟಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಲಿಂಗಸ್ಥಳದೊಳಗೂ 6 ಅಂದ್ರೆ ಅಲ್ಲಿನೂ ಲಿಂಗಸ್ಥಳದೊಳಗೂ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಅಂಗಸ್ಥಳಗಳಲ್ಲಿ 44 ಉಪಾಂಗಗಳು, ಲಿಂಗಸ್ಥಳಗಳಲ್ಲಿ 57 ಉಪಾಂಗಗಳು. ಅಂಗ ಹಾಗೂ ಲಿಂಗಗಳನ್ನ ಒಟ್ಟುಗೂಡಿಸಿ ಸ್ಥಳಗಳು ಅವು ಏನಾಗ್ತವ, ಅಂಗಸ್ಥಳಗಳು 44, ಲಿಂಗಸ್ಥಳಗಳು 57 ಕೂಡಿಸಿದ್ರೆ 101 ಸ್ಥಳಗಳಾಗ್ತವ. ಅವುಗಳಲ್ಲಿ ಮೊದಲನೆಯದು ಪಿಂಡಸ್ಥಳ. ಪಿಂಡಸ್ಥಳ ಅಂದ್ರೆ ಏನು, ಮದುವೆ ಆದಾಗ ಆ ಹೆಣ್ಣು ಚೆಕ್ ಮಾಡ್ಕೊತಿರ್ತಾಳೆ ಏನಂತ, ಕನ್ಸೀವ್ ಆಗಿನೇನಂತ ನೋಡ್ತಿರ್ತಾಳೆ, ಎಲ್ಲಿ ಪ್ರೆಗ್ನೆಂಟ್ ಆಗಿನೇ ನೋಡ್ತಿರ್ತಾಳೆ ಇಲ್ಲ, ಚೆಕ್ ಮಾಡ್ಕೊತಿರ್ತಾಳೆ ಇಲ್ಲ. ಮಾಡ್ಕೊತಿರ್ತಾಳಿಲ್ರಿ, ಪ್ರೆಗ್ನೆಂಟ್ ಆಗಿನೇ ಇಲ್ಲ ಅಂತ ಚೆಕ್ ಮಾಡ್ತಿರ್ತಾಳ ಇಲ್ಲ. ಕನ್ಸೀವ್ ಆಗ್ಯಾದ ಅಂತಾರ, ಪ್ರೆಗ್ನೆಂಟ್ ಆಗ್ಯಾದ ಅಂತಾರ. ಅಲ್ಲಿ ಏನಾಗಿರ್ತದ, ಒಂದು ಪಿಂಡ ಅಂತ ತಯಾರಾಗಿರ್ತದೆ. ಅದಕ್ಕ ಇಂಗ್ಲಿಷ್ನಾಗ ಝೈಗೋಟ್ ಅಂತಾರ, ಝೈಗೋಟ್. ಕನ್ನಡದಾಗ ಭ್ರೂಣ ಅಂತಾರ. ಅದು ಭ್ರೂಣ ತಯಾರಾಗಬೇಕಲ್ಲ, ಸ್ತ್ರೀಯಲ್ಲಿರುವ ಒಂದು ಧಾತು ಪುರುಷರಲ್ಲಿರುವ ಒಂದು ಧಾತು ಎರಡು ಸೇರ್ಬೇಕಲ್ಲ, ವೀರ್ಯ ಮತ್ತು ಶುಕ್ರ ಧಾತುಗಳು ಸೇರಿ ಒಂದು ಝೈಗೋಟ್ ಭ್ರೂಣ ಹೆಂಗ್ ತಯಾರಾಗಬೇಕು ಆ ರೀತಿ ಇಲ್ಲಿ ಪಿಂಡ ಸ್ಥಳ ಅಂತ ಏನದಲ್ಲ, ಇಲ್ಲೊಂದು ಪಿಂಡ ತಯಾರಾಗಬೇಕು.
ಅಲ್ಲಿ ಒಂದು ಪಿಂಡ ತಯಾರಾದ್ಮೇಲೆ ಮುಂದದು ಮನುಷ್ಯ ಆಗಿ ಹುಡ್ತದ ಇಲ್ಲ ಅದು? ಪಿಂಡನೇ ತಯಾರಾಗಿಲ್ಲ ಅಂತಂದ್ರೆ ಮನುಷ್ಯ ಹೆಂಗಾಗಿ ಹುಟ್ಟುತ್ತದ? ಒಂದು ಜೀವಿಯಾಗಿ ಹುಟ್ಟಬೇಕಾದ್ರೆ ಮೊದಲು ಫಸ್ಟ್ ಸ್ಟೆಪ್ ಅದು ಪಿಂಡ ಆಗ್ಬೇಕಾ ಬೇಡ? ಭ್ರೂಣ. ಅದ್ರಂಗೆ ಇಲ್ಲಿ ಶಿವನಾಗಬೇಕು, ಲಿಂಗವಾಗಬೇಕು ಅಂತೇಳಿ ವೀರಶೈವನ ಗುರಿ. ಶಿವನಾಗಬೇಕು, ಲಿಂಗ ಆಗ್ಬೇಕಂತಂದ್ರೆ ಅವ ಮೊದಲು ಏನಾಗಬೇಕು? ಶಿವನ ಪಿಂಡ ಆಗ್ಬೇಕು, ಲಿಂಗದ ಪಿಂಡ ಆಗ್ಬೇಕು. ಅದೇ ಪಿಂಡ ಸ್ಥಳ. ಏನಾಗಬೇಕಂತನ ಅದರದ್ದು ಮೂಲ. ಒಂದು ಗಿಡ ಆಗ್ಬೇಕಾದ್ರೆ ಮೊದಲು ಸಸಿ ಆಗ್ಬೇಕಾ ಬೇಡ? ಸಸಿ ಆದ್ಮೇಲೆ ಮುಂದೆ ಗಿಡ ಮರ ಏನೆಲ್ಲ ಆಗ್ತಿರ್ತದೆ. ನಾವು ಸಸಿನೇ ಆಗಿಲ್ಲ ಅಂತಂದ್ರೆ ಗಿಡ ಮರ ಎಲ್ಲಿ ಆಗ್ಲಕ್ಕ? ಹಾಗಿದೆ ಅನ್ನೋದ ಪಿಂಡ ಸ್ಥಳ. ಜಗವು ವಿಕಾಸಗೊಳ್ಳುವ ಮುಂಚೆ ಏನೂ ಇರಲಿಲ್ಲ. ಈ ಜಗತ್ತು ಸೃಷ್ಟಿಯಾಗೋದಕ್ಕಿಂತ ಮೊದಲು ಏನೇನು ಇದ್ದಿದ್ದಿಲ್ಲ, ಬಟ್ಟ ಬಯಲು. ಅಲ್ಲಿ ಏನಿತ್ತು? ಶಿವಶಕ್ತಿ ಸಂಪುಟ ಒಂದೇ, ಎಲ್ಲೆಲ್ಲೂ ತುಂಬಿತ್ತು. ಎಲ್ಲ ಕಡೆ ಆ ಶಿವ ಮತ್ತು ಶಕ್ತಿಯರ ಒಂದು ಸಂಪುಟ ಇತ್ತು. ವಿಶ್ವದ ಪ್ರಪ್ರಥಮ ಕ್ಷಣ ಬಂತು. ಏನಾಯ್ತು? ಜಗತ್ತು ಸೃಷ್ಟಿ ಆಗುವಂತ ಒಂದು ಪ್ರಥಮ ಕ್ಷಣ ಬಂತು. ಶಿವಾಭಿನ್ನ ಶಕ್ತಿ ಸ್ಪಂದಿಸಿತು. ಶಿವನಲ್ಲಿ ಒಂದು ಅಭಿನ್ನವಾದ ಶಕ್ತಿ, ಶಿವನಲ್ಲಿ ಒಂದು ಅಭಿನ್ನವಾದ ಶಕ್ತಿ. ನಿಮ್ ಶಕ್ತಿ ಎಲ್ಲಿದ? ನಿಮ್ ಶಕ್ತಿ ಎಲ್ಲಿದರಿ? ಒಂದ್ ಚೀಲ ಎತ್ತಂಬರ್ರಿ ಅಂತ ಯಾರಿಗಾರ ಕರೆದ್ರ ಮೊದಲೇ ಹೇಳ್ಬೇಕಿಲ್ರಿ, ನಮ್ ಶಕ್ತಿ ಮನೆಗೆಲ್ಲ ಬಿಟ್ಟು ಬಂದಿನಿ ಅಂತ ಹೇಳ್ತೀರೇನು? ನಿಮ್ ಶಕ್ತಿ ನಿಮ್ ಜೊತೆಗೆ ಅದ. ಶಕ್ತಿ ಯಾರನ್ನ ಆಶ್ರಯಿಸಿರ್ತದ ಅಂದ್ರೆ ಶಕ್ತನನ್ನು ಆಶ್ರಯಿಸಿರ್ತದ. ಶಕ್ತ ಅಂದ್ರೆ ಶಿವ. ಶಕ್ತಿ ಶಿವನ ಜೊತೆಗೇ ಇರ್ತದ. ಅದಕ್ಕೆ ಸ್ವತಂತ್ರವಾದ ಇರುವಿಕೆ ಇಲ್ಲ. ಶಿವನನ್ನು ಆಶ್ರಯಿಸಿರ್ತದ, ಚೇತನವನ್ನು ಆಶ್ರಯಿರ್ತದ. ಅದಕ್ಕೆ ಶಕ್ತಿ ಅಂತಾರೆ. ಶಕ್ತಿ ಅಂತ ಯಾಕಂತಾರ ಅಂದ್ರೆ ಶಕ್ತನನ್ನು ಆಶ್ರಯಿಸಿದ ಕಾರಣ ಅದಕ್ಕೆ ಶಕ್ತಿ ಅಂತಾರೆ. ಆ ಶಕ್ತಿ ಹೆಂಗದಪ್ಪ ಅಂತಂದ್ರೆ ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮೊದಲ ಅದು ನಿಸ್ತರಂಗ, ತರಂಗ ಇಲ್ಲದಂತ ಒಂದು ಸರೋವರ ಇದ್ದಂಗಿತ್ತು. ಯಾವಾಗ ಜಗತ್ತು ಸೃಷ್ಟಿ ಆಗುವ ಕ್ಷಣ ಬಂತೋ ಅದು ಪ್ರಥಮ ಕ್ಷಣ. ಅದಕ್ಕೇನಂತ ಅವಾಗೇನಾಯ್ತು? ಶಿವನಲ್ಲಿ ಅಭಿನ್ನವಾಗಿರುವಂತ ಒಂದು ಶಕ್ತಿ. ನಿಮ್ಮ ಶಕ್ತಿ ನಿಮ್ಮ ಜೊತೆಗೆ ಹೆಂಗ ಅಭಿನ್ನವಾಗಿದೆಯೋ ಹಂಗ ಶಿವನ ಶಕ್ತಿ ಶಿವನೊಳಗೆ ಅಭಿನ್ನವಾಗಿದೆ. ಆ ಶಕ್ತಿ ಏನ್ ಮಾಡಿತು? ಸ್ಪಂದಿಸಿತು. ಆ ಸರೋವರದೊಳಗ ಏನಾಯ್ತು? ಕಲ್ಲು ಒಗೆದ್ರೆ ಹೆಂಗ ನೀರು ತರಂಗ ಹೇಳ್ತಾವ, ಹಂಗಿಲ್ಲಿ ಇದು ಸ್ಪಂದನೆ ಚಾಲು ಆಯ್ತು. ಆ ಶಕ್ತಿ ಮಾತೆಯ ಒಡಲಿನಿಂದ 3 ಅಪ್ರತಿಮ ಶಕ್ತಿಗಳು ಬಂದು, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತೇಳಿ 3 ಶಕ್ತಿಗಳು ಆವಿರ್ಭವಿಸಿದವು. ಕಾಲಾಂತರದಲ್ಲಿ ವಿಕಾಸಗೊಂಡು ಅಖಿಲ ಭೌತಿಕ ವಿಶ್ವ ಹಾಗೂ ಪ್ರಾಕೃತಿಕ ದೇಹ ರೂಪ ತಾಳಿದವು. ಅಖಿಲ ಭೌತಿಕ ವಿಶ್ವ ಅಂದ್ರೆ ಬ್ರಹ್ಮಾಂಡ, ಹಾಗೂ ಪ್ರಾಕೃತಿಕ ದೇಹ ಅಂದ್ರೆ 84 ಲಕ್ಷ ಜೀವರಾಶಿಗಳ ರೂಪ ತಾಳಿದವು. ವಿಶ್ವವು ಬ್ರಹ್ಮಾಂಡ, ದೇಹವು ಪಿಂಡಾಂಡ. ವಿಶ್ವ ಒಂದೇ ಅದ, ಬ್ರಹ್ಮಾಂಡ. ದೇಹ ಎಷ್ಟದವ? 84 ಲಕ್ಷ ಪಿಂಡಾಂಡಗಳು. ಬ್ರಹ್ಮಾಂಡದಲ್ಲಿ ಪ್ರತಿಬಿಂಬಿಸಿದ ಶಿವ ಚೈತನ್ಯ ಏನದ ಅದು ಪರಮಾತ್ಮ. ಬ್ರಹ್ಮಾಂಡದೊಳಗ, ಇಡೀ ಬ್ರಹ್ಮಾಂಡದೊಳಗ ಪರಮಾತ್ಮನ ಚೈತನ್ಯ ಆದಲ್ರಿ. ಜಗತ್ತಿನ ತುಂಬ ಪರಮಾತ್ಮ ಅದನ್ನ ಇಲ್ಲ. ಮತ್ತೆ ಪಿಂಡಾಂಡದೊಳಗಿರುವಂತ ಚೈತನ್ಯ ಜೀವಾತ್ಮ. ಒಂದು ಬ್ರಹ್ಮಾಂಡ, ಇನ್ನ ಒಂದು ಪಿಂಡಾಂಡ. ಅಲ್ಲಿ ಪರಮಾತ್ಮ, ಇಲ್ಲಿ ಜೀವಾತ್ಮ. ಪರಮಾತ್ಮನಲ್ಲಿ ಸರ್ವಜ್ಞತ್ವ, ಸರ್ವಕರ್ತೃತ್ವ ಮುಂತಾದ ಶಕ್ತಿಗಳು ಅಭಿವ್ಯಕ್ತವಾಗಿವೆ. ಜೀವಾತ್ಮನಲ್ಲಿ ಏನದವ? ಕಿಂಚಿತ್ ಕರ್ತೃತ್ವ, ಕಿಂಚಿತ್ ಜ್ಞಾನ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಏನದವಲ್ಲ
ಕಿಂಚಿತ್ತು ನಿಷ್ಕಿಂಚಿತ್ತು ಅಂದ್ರೆ ಲಿಮಿಟೆಡ್ ಅನ್ಲಿಮಿಟೆಡ್. ಜೀವಾತ್ಮನಲ್ಲಿ ಏನದವ ಲಿಮಿಟೆಡ್ ಇಚ್ಛಾಶಕ್ತಿ ಅಂದ್ರೆ ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಜ್ಞಾನ ಶಕ್ತಿ. ಅದೇ ಪರಮಾತ್ಮನಲ್ಲಿ ಏನದ ನಿಷ್ಕಿಂಚಿತ್ ಅಂದ್ರೆ ಅನ್ಲಿಮಿಟೆಡ್ ಇಚ್ಛಾಶಕ್ತಿ, ನಿಷ್ಕಿಂಚಿತ್ ಕ್ರಿಯಾಶಕ್ತಿ, ನಿಷ್ಕಿಂಚಿತ್ ಜ್ಞಾನ ಶಕ್ತಿ. ಪರಮಾತ್ಮ ದೊಡ್ಡವದನ, ಅವಂದು ಅನ್ಲಿಮಿಟೆಡ್ ಅದ, ಇವನು ಲಿಮಿಟೆಡ್ ಅದ. ಇವ 3.5 ಮೊಳ ಇವ ಅಷ್ಟೇ ಮನುಷ್ಯ, ಅವ ಇಡೀ ಜಗದಾಗಲ್ಲ ಮುಗಿಲಾಗಲ್ಲ ಅದನು. ಪರಮಾತ್ಮನು ವಿಶ್ವ ವಿಕಾರಗಳಿಂದ ನಿರ್ಲಿಪ್ತ. ವಿಶ್ವದೊಳಗೆ ಏನೇ ಆದರೂ ಸಹಿತ, ಸೃಷ್ಟಿ ಆದ್ರೇನು, ಸ್ಥಿತಿ ಆದ್ರೇನು, ಲಯ ಆದ್ರೇನು, ಬಾಲಕ ಆದ್ರೇನು, ಯುವಕ ಆದ್ರೇನು, ಮುದುಕ ಆದ್ರೇನು, ಅಲ್ಲಿ ಏನೇ ವಿಕಾರಗಳಾದ್ರೆ ಬೀಜ ಹೋಗಿ ಸಸಿ ಆಗ್ತದ, ಸಸಿ ಹೋಗಿ ಗಿಡ ಮರ ಆಗ್ತದ, ಟೊಂಗೆಗಳಾಗ್ತವ, ಹಣ್ಣು ಹೂಗಳಾಗ್ತವ, ಎಲಿಗಳು ಬರ್ತಾವ, ಉದುರ್ತಾವ. ಪ್ರತಿನಿತ್ಯ ಎಷ್ಟೋ ಜೀವಿಗಳು ಹುಟ್ಟುತ್ತವ, ಏಸೋ ಬದುಕ್ತವ, ಏಸೋ ಸಾಯ್ತಿರ್ತವ. ಅವೆಲ್ಲ ಏನಾದರೂ ಸಹಿತ ಪರಮಾತ್ಮ ಅಂತ ಏನದನಲ್ಲ, ಈ ವಿಶ್ವದ ವಿಕಾರಗಳಿಂದ ಅವನ್ ನಿರ್ಲಿಪ್ತ. ಇದ್ರೊಳಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಅವ ಅಳಂಗಿಲ್ಲ, ಅವನ್ ನಗಂಗಿಲ್ಲ. ಜಗತ್ತು ಏನಾದ್ರೂ ಅವನಿಗೆ ಅದು ಸಂಬಂಧ ಇಲ್ಲ, ಅವನ್ ನಿರ್ಲಿಪ್ತ. ಜೀವಾತ್ಮ ಹೆಂಗದನ ಲಿಪ್ತ, ದೇಹ ವಿಕಾರದಿಂದ ಲಿಪ್ತ. ಇವನು ದೇಹ ಮತ್ತು ಇವನ ದೇಹದ ವ್ಯವಹಾರಗಳು ಎಲ್ಲ ಏನದವ ಲಿಪ್ತ ಅಂತಂದ್ರೆ ಅವು ಅಂಟುಕೊಂಡಿರ್ತಾನ, ಅವನು ಸುಖ ದುಃಖ ಅನುಭವಿಸ್ತಾನ. ಅಜ್ಞಾನ ಆವೃತವಾದ ಜೀವನು ಪ್ರಾಕೃತಿಕ ಪಿಂಡದಲ್ಲಿ ಆತ್ಮಭಾವ ತಳೆದ. ಪ್ರಾಕೃತಿಕ ಪಿಂಡದಲ್ಲಿ ಆತ್ಮಭಾವ ತಳೆದಂತಂದ್ರೇನು, ಆ ದೇಹನೇ ನಾನು, ಈ ದೇಹ ನನ್ನದು ಅಂತೇಳಿ ಏನು ಆತ್ಮಭಾವ ತಾಳಿದ್ನಲ್ಲ, ಅದು ಅಜ್ಞಾನದ ಭಾವ. ಹಿಂಗಾಗಿ ಏನಾದ, ಅವ ಅಬದ್ಧನಾದ. ಅಬದ್ಧ ಆದ ಅಂದ್ರೆ ಪರಮಾತ್ಮನ ಮೇಲೆ ಶ್ರದ್ಧೆ ಇಲ್ಲದವ ಆದ. ದೇಹ ಸತ್ಯ ಆಗಿ ದೇಹನೇ ತಾನು ಅಂತ ತಿಳ್ಕೊಂಡ್ಮೇಲೆ ದೇಹದ ಸಂಬಂಧ ಮತ್ತು ಸಂಪತ್ತುಗಳ ಬೆನ್ನತ್ತಿ ಹೋಗ್ಬಿಡ್ತಾನ. ಅಬದ್ಧನಾದ. ಆ ಪಿಂಡದ ಅಭಿಮಾನ ಬಿಟ್ಟು ಶುದ್ಧಾಂತ ಕರುಣೆಯಾದರೆ ಆ ಜೀವನೇ ಪಿಂಡಸ್ಥಲಿ ಆಗುತ್ತಾನೆ. ಜೀವಾತ್ಮ ಏನಾಗ್ಯಾನ, ದೇಹ ವಿಕಾರದಿಂದ ಲಿಪ್ತ ಆಗಿ ಬಾಲಕ ಇದ್ದವ ಯುವಕ ಆಗ್ಯಾನ, ಯುವಕ ಇದ್ದವ ಮುದುಕ ಆಗ್ಯಾನ, ಮುದುಕ ಸಾಯ್ತಾನ, ಸತ್ತವ ಮತ್ತು ಹುಟ್ಟುತ್ತಾನ. ಆ ದೇಹ ವಿಕಾರದೊಳಗೆ ಲಿಪ್ತ ಆದವ ಜೀವ ಅನಿಸ್ಕೊಂಡ. ಆ ಜೀವನೇ ತನ್ನ ದೇಹ ವಿಕಾರದಿಂದ ನಿರ್ಲಿಪ್ತ ಆದನು ಅಂತಂದ್ರೆ ಪಿಂಡಸ್ಥಲಿ ಅನಿಸ್ಕೊತಾನ. ಗೊತ್ತಾಯ್ತ್ರ? ಆ ದೇಹದ ಅಭಿಮಾನ ಬಿಟ್ಟ ಪಿಂಡಸ್ಥಲಿ ಅಂದ್ರೆ ಯಾರು ಅಂತಂದ್ರೆ, ಪಿಂಡದ ಅಭಿಮಾನ ಬಿಟ್ಟು ಶುದ್ಧಾಂತ ಕರುಣೆಯಾದರೆ ಆ ಜೀವನೇ ಪಿಂಡಸ್ಥಲಿ. ಅಶುದ್ಧಿ ಅಂದ್ರೆ ಏನದು? ಈಗ ಅಲ್ಲಿ ಜೀವ ಅಂತ ಯಾಕಾಗ್ಯಾನ? ಏನ್ ಅಶುದ್ಧಿ ಅದ ಅವನ್ ಬಲ್ಲಿ? ದೇಹನೇ ನಾನು, ದೇಹ ನನ್ನದು, ದೇಹ ಹುಟ್ಟಿದ್ರ ನಾ ಹುಟ್ಟಿನಿ, ದೇಹಕ್ಕೆ ಏನಾರೆ ರೋಗ ಆದ್ರೆ ನನಗೆ ರೋಗ ಆಗ್ಯದ, ದೇಹದ ಕೈ ಮುರಿದ್ರೆ ನನ್ನ ಕೈ ಮುರಿದದ, ದೇಹದ ಕಾಲು ಮುರಿದ್ರೆ ನನ್ನ ಕಾಲು ಮುರಿದದ. ಏನಾಗೇನ? ಲಿಪ್ತ ಆಗ್ಯಾನೋ. ಕಾಲು ಅವಂದೇನ್ರಿ? ಕೈ ಅವಂದ, ದೇಹ ತಂದ, ಬೇಕಲ್ಲ ಒಂದು ವಿಚಾರ. ಹಿಂಗಾಗಿ ಅವ ಲಿಪ್ತನಾಗಿ ಆ ದೇಹಕ್ಕೆ ಏನಾರ ಆದ್ರೆ ತನಗೇ ಆಗ್ಯದ ಅಂತ ತಿಳ್ಕೊತಾನ. ಹಿಂಗಾಗಿ ಇವ ದೇಹ ಭಾವ ಬಿಟ್ಟು ಶುದ್ಧ ಅಂತಃಕರಣಿ ಆದನಪ್ಪ ಅಂತಂದ್ರೆ ಅವನೇ ಪಿಂಡಸ್ಥಲಿ ಅನ್ಕೋತಾನ. ಏನದು? ದೇಹ ಭಾವ ಬಿಡಬೇಕು ಅನ್ನೋನ ಬಿಟ್ಬಿಡ್ಲಿಕ್ಕಾಗ್ತದ? ಈ ದೇಹ ನಾನಲ್ಲ ಅಂತೇಳಿ ಪ್ರವಚನದಾಗ ಅಂದು ಪ್ರವಚನದಿಂದ ಹೊರಗೆ ಆದ್ರಿ, ಯಾರ್ಯಾರ ನಿಮ್ಮ ಮೂಗೋ ಕಿವಿನೋ ಹಿಡಿದು ಜಗ್ಗಿದ್ರೆ ಸುಮ್ ಕುಂದಿರ್ತೀರಿ? ದೇಹ ನಾನಲ್ಲ ಅಂತ ಹೇಳಿರಲ್ರಿ ಅಲ್ಲಿ ಒಳಗೆ ಸತ್ಸಂಗದಾಗ.
ನಿಮ್ ಕಿವಿ ಹಿಡಿದು ಜಗ್ಗಿದ್ರೆ ಯಾಕೆ ದುಃಖ ಪಡ್ತೀರಿ? ನಿಮ್ ಕಿವಿನೇ ನೀವು ಅಲ್ಲ, ಯಾಕೆ ಸಿಟ್ಟಿಗೆ ಬರ್ತೀರಿ ಅಂದ್ರೆ ಏನ್ ಮಾಡ್ತೀರ? ಅದಕ್ಕೆ ಅದನ್ನು ಬಿಡಬೇಕು, ದೇಹದ ಭಾವ ಬಿಡಬೇಕು ಅಂತ ಅಂದ್ರೆ, ಪಿಂಡಸ್ಥಲಿ ಆಗಬೇಕು ಅಂತ ಅಂದ್ರೆ ಹೆಂಗ ಆಗಬೇಕು ಅನ್ನೋದು ಮುಂದೆ ಸಾಧನೆ ಹೇಳ್ತಾನೆ. ಮೊದಲು ನಾನು ಪಿಂಡಸ್ಥಲಿ ಆಗಬೇಕು ಅಂದ್ರೆ ಏನದರ ಅರ್ಥ? ಈ ದೇಹದ ಅಭಿಮಾನ ತಾಳಿದ್ದಕ್ಕೆ ನಾ ಜೀವ ಆಗಿನಿ. ಈ ದೇಹದ ಅಭಿಮಾನ ಬಿಟ್ಟು ನಾನು ನಿರ್ಮಲ ಚಿತ್ತನಾಗಿ ನಾನು ಶುದ್ಧಾಂತಕರಣವಾಗಿ ಪಿಂಡ ಆಗ್ಬೇಕಾಗ್ಯದ, ಪಿಂಡ ಸ್ಥಲಿ ಆಗ್ಬೇಕಾಗ್ಯದ ಅಂತ ಹೇಳಿ ಹೇಳ್ಕೊಂಡು ಈಗೇನ್ ಹೇಳ್ತಾರೆ ಶ್ಲೋಕ? ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷಿಣೇ ಪಾಪ ಪಂಜರೆ. ಇದು ಶ್ರೇಷ್ಠವಾದ ಶ್ಲೋಕ ಇದೆ. ಯಾವ ರೀತಿ ಸಿದ್ಧಾಂತ ಶಿಖಾಮಣಿ ಅನ್ನೋನು ಬಹಳ ಮಂದಿ ಫಸ್ಟಿಂದ ಒಂದು ಶ್ಲೋಕ ಹೇಳ್ತಾರಲ್ಲ, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಅಂದ ಕೂಡ್ಲೇನೆ ಮುಂದೆ ಕೂತವರೆಲ್ಲ ಚಪ್ಪಾಳೆ ತಡ್ತಾರ. ಅದು ಒಂದು ಶ್ಲೋಕ ಬಿಟ್ರೆ ಎರಡನೇ ಶ್ಲೋಕ ಹೇಳ್ರಿ ಸ್ವಾಮಿ ಅಂತಂದ್ರೆ ಬರಲ್ಲ. ಅಲ್ಲಿ ಎರಡನೇ ಶ್ಲೋಕ ಹೇಳಕ್ಕೆ ಬರಲ್ಲ, ಅದೊಂದು ಕಲ್ತಿರ್ತಾರೆ ಅಷ್ಟೇ, ಮುಂದಿಂದ ಹೇಳಿರಲ್ಲ. ನೀವು ಕಲಿತೀರಿ ಶುದ್ಧ ಬ್ರಹ್ಮ ಪೀಠದೊಳಗೆ ಎಲ್ಲ ಶ್ಲೋಕಗಳು ಕಲ್ತಿರ್ತೀರಿ ನೀವು. ಅದು ವೇದಿಕೆಗೆ ಒಂದು 4 ಮಾತಾಡೋದಕ್ಕೆ ಮಾತು ಕಲ್ತಿರ್ತಾರೆ ಹೊರತು ಏನು ಸಾಧನೆ ಇರಂಗಿಲ್ಲ. ಅದಕ್ಕೆ ಇಲ್ಲೇನದ? ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷಿಣೆ ಪಾಪ ಪಂಜರೆ ಶುದ್ಧಾಂತಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಇದು ಒಂದು ಶ್ಲೋಕ. ಶಿವಶಕ್ತಿ ಸಮುತ್ಪನ್ನೆ ಪ್ರಪಂಚೇಸ್ಮಿನ್ ವಿಕಲ್ಪತೆ ಪುಣ್ಯಾಧಿಕ ಕ್ಷೀಣ ಪಾಪ ಶುದ್ಧಾತ್ಮ ಪಿಂಡ ನಾಮಕ. ಒಟ್ಟ ಪಿಂಡ ಅಂದ್ರೆ ಏನು ಅನ್ನೋದಕ್ಕೆ ಇಲ್ಲಿ ಅವ್ರು ಹೇಳಕತ್ತಾರ. ಏನಪ್ಪ ಬಹುಜನ್ಮೇ ಕೃತೈ ಪುಣ್ಯ ಅಂತಂದ್ರ ಈ ದೇಹಕ್ಕ ಕರ್ಮಕ್ಕ ಬಿಡಲಾರ್ದ ಸಂಬಂಧ. ಈಗ ನಿಮ್ ದೇಹ ತಗೊಂಡು ಬಂದಿರ್ಲಿ, ಅದಕ್ಕೆ ತಗೊಂಡ್ಬಂದಿರೋದಕ್ಕ ದೇಹ ಎದಕ್ ತಂದಿರಿ? ಹಿಂದೆ ಮಾಡಿದ ಕರ್ಮ ಅನುಭವಿಸ್ಲಿಕ್ಕೆ. ಕರ್ಮದಿಂದ ದೇಹ ಬಂದದ, ಮತ್ ಈ ದೇಹ ತಗೊಂಡು ಬಂದದ ಅನುಭವಿಸಿದರ ಜೊತೆಗೆ ಏನ್ ಮಾಡಿರಿ? ಮತ್ ಹೊಸ ಕರ್ಮಗಳು ಮಾಡಿರಿ. ಕರ್ಮದಿಂದ ದೇಹ, ದೇಹದಿಂದ ಕರ್ಮ, ಕರ್ಮದಿಂದ ದೇಹ, ದೇಹದಿಂದ ಕರ್ಮ. ಇದು ಬಿಡಲಾರದ ಸಂಬಂಧ, ದೇಹಕ್ಕೂ ಕರ್ಮಕ್ಕೂ ಬಿಡದ ಸಂಬಂಧ. ದೇಹದಿಂದ ಕರ್ಮ, ಕರ್ಮದಿಂದ ದೇಹ. ಜೀವಾತ್ಮನು ದೇಹ ಧರಿಸಿ ಕರ್ಮ ಮಾಡುತ್ತಾನೆ. ಆ ಕೃತಕರ್ಮ ಅವನಿಗೆ ಮತ್ತೊಂದು ದೇಹ ನೀಡುತ್ತದೆ. ಆ ಕರ್ಮನೇ ಇನ್ನೊಂದು ದೇಹ ಕೊಡುತ್ತದೆ. ಕರ್ಮವು ಇಬ್ಬಗೆ, ಒಂದು ಪುಣ್ಯ, ಇನ್ನೊಂದು ಪಾಪ. ಇವೆರಡೂ ಏನದವ? ಜನನ ಮರಣಗಳಿಗೆ ಕಾರಣ ಆಗ್ಯಾವ. ಪಾಪ ಪುಣ್ಯಗಳೇನ್ ಮಾಡ್ಯಾವ? ಜನನ ಮರಣಕ್ಕೆ ಕಾರಣ ಆಗ್ಯಾವ. ಅದು ಏನೇನೋ ಕರ್ಮ ಮಾಡಿರ್ತೀರಿ, ನೀವು ಮಾಡಿದ ಕರ್ಮ ಯಾರು ಭೋಗಿಸ್ಬೇಕು? ನೀವೇ ಭೋಗಿಸ್ಬೇಕಲ್ಲ. ಆ ಕರ್ಮ ಭೋಗಿಸ್ಬೇಕಾದ್ರೆ ನಿಮ್ಮ ಆಯುಷ್ಯ ತೀರ್ತಪ್ಪ ಅಂತಂದ್ರೆ ಹೋಗ್ಬೇಕಾಗ್ತದೆ. ಆದ್ರೆ ಕರ್ಮ ಪೆಂಡಿಂಗ್ ಇಟ್ಟಿರ್ತಾರಲ್ಲ, ಅದು ಅನುಭವಿಸ್ಲಕ್ಕ ಮತ್ತೆ ಬರ್ಬೇಕಾಗ್ತದೆ. ಮತ್ತೆ ಬಂದು ಅದು ಖಾಲಿ ಮಾಡ್ಬೇಕಂತ ಬಂದು ಮತ್ತೆ ಹೊಸ ಕರ್ಮ ಮಾಡ್ತೀರಿ. ಹಳಿ ಕರ್ಮ ಖಾಲಿ ಮಾಡಿದ್ರು ಹೊಸ ಕರ್ಮ ಮಾಡ್ತೀರಿ. ಅದನ್ನು ಭೋಗಿಸ್ಲಕ್ಕ ನಿಮ್ಮ ಆಯುಷ್ಯ ತೀರಿದ ಕೂಡಲೇ ಹೋಗ್ಬೇಕು, ಮತ್ತೆ ಅದನ್ನು ಭೋಗಿಸ್ಲಕ್ಕ ಮತ್ತೆ ಹುಟ್ಟಿ ಬರ್ಬೇಕು. ಹಿಂಗೆ ಆ ಕೃತಕರ್ಮ ಅವನಿಗೆ ಮತ್ತೊಂದು ದೇಹ ನೀಡುತ್ತದೆ. ಕರ್ಮವು ಇಬ್ಬಗೆ, ಪಾಪ ಪುಣ್ಯ. ಇವೆರಡೂ ಜನ್ಮ ಮರಣಗಳಿಗೆ ಕಾರಣವಾಗಿವೆ ನಿಜ. ಆದರೆ ಪಾಪ ಕರ್ಮವು ಏನ್ ಮಾಡ್ತದ? ಪಾಪ ಮಾಡಿದ್ರು ಅಂತಂದ್ರೆ ಜೀವನ ಸಂಸಾರಿಕ ಬಂಧನಗಳನ್ನ ಮತ್ತಷ್ಟು ಬಿಗಿಗೊಳಿಸುತ್ತದೆ.
ಸಂಸಾರ ಬಂಧನ ಟೈಟ್ ಮಾಡ್ತದದು. ನೀವು ಇಲ್ಲಿ ಕೂತು ದಿನ 5-6 ತಾಸು ಪ್ರವಚನ ಕೇಳ್ತೀರಿ ಅಂತಂದ್ರೆ ನಿಮ್ ಸಂಸಾರ ಬಂಧನ ಸಡಲ ಆದ ಅಂತೇಳಿ ಕೇಳ್ತೀರಿ. ನಿಮ್ಗೆ ಸಂಸಾರ ಬಂಧನ ಟೈಟ್ ಇತ್ತಪ್ಪ, ಏನು ಟೆನ್ಷನ್ ಇಲ್ಲ, ಏನೂ ಇಲ್ಲ, ನೀವು ದುಡಿಲಿಲ್ಲ ಅಂತಂದ್ರೆ ಮನ್ಯಾಗ ಒಲಿ ಒತ್ತಂಗಿಲ್ಲ ಅಂತಂದ್ರೆ ನೀವು ಎಷ್ಟು ವಯಸ್ಸಾದ್ರೆ ಏನು ದುಡ್ಕೋತಿರ್ತೀರ ಇಲ್ಲ, ಅದು ದುಡಿದು ಮನೆಗೆ ನಡೆಸೋದಕ್ಕೆ ನಿಮ್ಗೆ ಟೈಮ್ ಸಾಲಿಲ್ಲ ಅಂತಂದ್ರೆ ಈ ಪ್ರವಚನಗಳು ಕೇಳಕ್ ನಿಮ್ಗೆ ಹೆಂಗ್ ಸಾಧ್ಯ? ಇವೆಲ್ಲ ಪ್ರವಚನ ಕೇಳೋದಕ್ಕ ಹೇಳೋದಕ್ಕ ನಿಮಗೆ ಸಮಯ ಆದ ಅಂತಂದ್ರೆ ಅಲ್ಲಿ ಏನಾಗ್ಯದ, ನಿಮ್ಮ ಪುಣ್ಯ ನಿಮ್ಮ ಜೀವನವನ್ನ ಸಂಸಾರಿಕ ಬಂಧನಗಳನ್ನ ಸಡಿಲವಾಗಿಟ್ಟದು. ಸಡಿಲದ ಆಹಾರ, ಔಷಧಿ, ಮತ್ತಿನ್ನೇನು ನಿಮ್ಮ ಇರುವ ಮನಿ ಬಾಡಿಗೆ ಅವೆಲ್ಲ ಓಟು ಸರಿಯಾಗಿ ನಡೆದಂತೇಳಿ ನೀವೇನ್ ಮಾಡ್ಲಕತ್ತೀರಿ? ಆರಾಮ್ ಕೂತಿ ಪ್ರವಚನ ಕೇಳ್ತೀರಿ. ನೀವು ದುಡಿದು ನಿಮಗೆ ಸಾಲಾರ್ದಂಗಿತ್ತು ಅಂದ್ರೆ ಇನ್ನ ಹೆಚ್ಚು ದುಡಿಬೇಕು, ಅಲ್ಲಿ ಇಲ್ಲಿ ಸಾಲ ಮಾಡಿ ದುಡಿದು ಮುಟ್ಟಿಸ್ಬೇಕನ್ನೋದು ಇತ್ತಂತಂದ್ರೆ ಈ ಪ್ರವಚನ ಕೇಳಕ್ ಬರ್ತದೇನ್ರಿ? ಸಂಸಾರ ಬಂಧನ ಬಿಗಿಗೊಳಿಸ್ತದ. ಯಾಕೆ? ಪಾಪ ಮಾಡಿದ್ದಕ್ಕ. ಯಾರು ಪಾಪಿಷ್ಟ್ರು ಇರ್ತಾರೆ ಅವರ ಸಂಸಾರ ಬಂಧನದೊಳಗೆ ಟೈಟ್ ಆಗಿ ಒದ್ದಾಡ್ತಿರ್ತಾರ. ಯಾರು ಪುಣ್ಯವಂತರು ಇರ್ತಾರ ಆ ಸಂಸಾರ ಬಂಧನಗಳು ಏನಿದ್ರು ಸಹಿತ ಅವನೇನ್ ಮಾಡ್ತಿರ್ತಾನ, ಆಧ್ಯಾತ್ಮ ಸಾಧನೆ ಮಾಡ್ಕೋತ ಆ ಸಂಸಾರನೂ ಮಾಡ್ತಿರ್ತಾನ. ಹೆಂಗಪ್ಪ ಪಾಪ ಪುಣ್ಯದಂದ್ರ, ಈಗ ದನಗಳಿಗೆ ಹಗ್ಗ ಕಟ್ಟಿರ್ತಾರ ನೋಡ್ರಿ. ಕೆಲವೊಂದು ಹಗ್ಗ ಉದ್ದಿರ್ತಾವ, ಕೆಲವೊಂದು ಹಗ್ಗ ಗಿಡ್ಡಿರ್ತಾವ. ಗಿಡ್ಡ ಹಗ್ಗ ಇತ್ತಂದ್ರ ಅಲ್ಲೇ ಗೂಟದ ಸುತ್ತಮುತ್ತನೇ ಸರಿದಾಡ್ಬೇಕಾದ್ರೆ ಎಲ್ಲಿ ಮುಂದಕ್ಕೆ ಸರಿಯಂಗಿಲ್ಲ. ಕೆಲವೊಂದು ದನಗಳು ಸಂಭಾಯ್ತಿರ್ತಾವ, ಆರಾಮ್ ಇರ್ಲಿ ಬಿಡು ಅಂತೇಳಿ ಅದಕ್ಕೆ ಡಬಲ್ ಟ್ರಿಬಲ್ ಉದ್ದಂದು ಹಗ್ಗ ಕಟ್ಟಿರ್ತಾರ. ಅದು ಸ್ವಲ್ಪ ಆರಾಮ್ ಆ ಕಡೆ ಈ ಕಡೆ ಸರಿದಾಡ್ತದಿಲ್ಲ. ಅದು ದೊಡ್ಡ ಹಗ್ಗ ಇತ್ತಂದ್ರೆ ಅಡ್ಡಾಡ್ತದ. ಸಣ್ಣ ಹಗ್ಗ ಇತ್ತು ಅಲ್ಲೇ ಗೂಟದ ಸಮೀಪ ಇತ್ತಂದ್ರೆ ಅದೇನ್ ಅಡ್ಡಾಡ್ತದ? ಅರ್ಥ ಆಗ್ಯದಿದು? ಆ ಪಾಪಕರ್ಮ ಜೀವನ ಸಂಸಾರಿಕ ಬಂಧನಗಳನ್ನು ಮತ್ತಷ್ಟು ಬಿಗಿಗೊಳಿಸುತ್ತದೆ. ಪುಣ್ಯಕರ್ಮ ಆ ಕಟ್ಟುಗಳನ್ನು ನಿಧಾನವಾಗಿ ಶಿಥಿಲಗೊಳಿಸುತ್ತದೆ. ನಿಮ್ದು ಯಾರ್ದು ಸಂಸಾರ ಟೈಟ್ ಅದ ಏನು ಇತ್ತಂತಂದ್ರ ಪಾಪಕರ್ಮ ನನಗೆ ಬಿಗಿಗೊಳಿಸ್ಲಕ್ಕತ್ತದ, ಈ ಆಧ್ಯಾತ್ಮ ಸಾಧನೆ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ, ಪ್ರವಚನ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನಂಗಿತ್ತು ಅಂತಂದ್ರೆ ಪಾಪಕರ್ಮ ಬಿಗಿಗೊಳಿಸ್ಲಕ್ಕತ್ತದಂತ. ನಾನು ಎದ್ರು ಆಟೆ ಹಾದ್ರು ಆಟೆ ಅದೀನಿ ಅಂತೇಳಿ ಏನೋ ನಡೆಸೀನಿ ಅಂತೇಳಿ ತೀರಾ ಅನಾವಶ್ಯಕ ವ್ಯಕ್ತಿಗತ್ಲೆ ಆಗಿ ನಮ್ಮ ಜವಾಬ್ದಾರಿಗಳನ್ನು ನಾವು ನಿವಾರಿಸಿ ಆರಾಮಿದ್ದೆವು. ನಮ್ಮ ವಸ್ತ್ರ, ಔಷಧಿ, ಬಟ್ಟಿ ಎದಕ್ಕೂ ಕಡಿಮೆ ಇರ್ಲಾರ್ದಂಗೆ ಖರ್ಚಿಗೆ ಒಂದಿಷ್ಟು ರೊಕ್ಕ ಇತ್ತು ಅಂತಂದ್ರೆ ಅದರ ಅರ್ಥ ಏನು? ಪುಣ್ಯಕರ್ಮ ನನ್ನ ಸಂಸಾರ ಬಂಧನವನ್ನ ಸಡಿಲಗೊಳಿಸಿದೆ ಅಂತ ಅನುಭವಿಸಬೇಕಪ್ಪ. ಇದು ಪಾಠ. ನೀವೇನು ಈಗ ನೀವು ಪುಣ್ಯವಂತರದಿರ ಪಾಪಿಷ್ಟ್ರದಿರ ನೋಡ್ಕೊರಿ. ಯಾರಿಗೆ ಹೇಳಕ್ ಹೋಗ್ಬೇಡ್ರಿ, ನಿಮ್ಮದ್ ನೀವೇ ನೋಡ್ಕೋಬೇಕು. ನಾನೆಷ್ಟು ಪುಣ್ಯವಂತದೀನಿ, ನಾನೆಷ್ಟು ಪಾಪಿಷ್ಠದೀನಿ ಅಂತ. ಯಾರಿಗಾರ ಸಂಸಾರ ಬಂಧನ ನೀವಿಲ್ಲ ಅಂತಂದ್ರ ನಡೆಯಂಗಿಲ್ಲ ಅನ್ನೋಂಥದ್ದು ಏನಾರ ಬಹಳ ಟೈಟ್ ಅದ ನಿಮ್ ಪರಿಸ್ಥಿತಿ ಯಾರ್ದಾರೆ? ಏನಿಲ್ಲ, ಈಗ ಆರಾಮದಿರಿಲ್ಲ ಎಲ್ಲರೂ? ಇದ್ರೂ ಸಂತೋಷ, ಹೋದ್ರೆ ಸಂತೋಷ ಅನ್ನಂಗೆ ಇರ್ಬೇಕು. ಹಂಗಾಗ್ಬೇಕು ನಾವು. ಅಷ್ಟ ಅದಾರ ಅಂದ್ರೆ ಅದಾರ, ಇಲ್ಲ ಅಂದ್ರೂ ಏನು ಫರಕ್ ಬಿದ್ದಿರ್ಬಾರ್ದು. ಹಂಗ್ ಮಾಡ್ಬೇಕದು ಸಂಸಾರ ನಿಶ್ಚಿಂತೆ. ಹಿಂಗಾಗಿ ಪುಣ್ಯವಂತರಿದಿರಿಲ್ಲ, ಇಲ್ಲಿ ಪಾಠ ಕೇಳ್ಬೇಕಾದ್ರ ಅನಂತ ಜನ್ಮದ ಪುಣ್ಯವಂತರು ನೀವು. ಈ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕೇಳಬೇಕಾದ್ರೆ ಸಾಮಾನ್ಯ ಪುಣ್ಯವಂತರಲ್ಲ. ಬಹುಜನ್ಮ ಕೃತೆ ಪುಣ್ಯ ಪ್ರಕ್ಷೀಣೇ ಪಾಪ ಪಂಜರೆ. ಪಾಪ ಪಂಜರ ಎಲ್ಲ ಕ್ಷೀಣಾಗಿ ಹೋಗ್ಬಿಟ್ಟದ. ಪಂಜರದಾಗ ಅದರದ ರಾಡುಗಳು ಗಟ್ಟಿದ್ದು ಅಂತಂದ್ರೆ ಎಲ್ಲಿ ಹೊಲಕ್ ಬರ್ತವೆ? ಅದರ ತಂತಿ ಸಣ್ಣಾಗಿ ಬಿಟ್ಟದ ಪುಣ್ಯ ಮಾಡೋದ್ರಿಂದ.
ಅದಕ್ಕೆ ಸಾಮಾನ್ಯವಾಗಿ ಯಾವುದು ಪುಣ್ಯಕರ್ಮ ಯಾವುದು ಪಾಪಕರ್ಮ ಎಂದು ನಿರ್ಧರಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕಿದು ಪಾಪ ಮತ್ತು ಪುಣ್ಯ. ಇವತ್ತಿನ ದಿವಸ ನೀವು ನಾ ಪುಣ್ಯವಂತನೋ ಏನು ಪಾಪಿಷ್ಟನೋ ಅನ್ನೋದಕ್ಕೆ ನಿಮ್ಮನ್ನ ನೀವು ನೋಡ್ಕೊಂಡು ಮುಂದೆ ಈ ಪುಣ್ಯ ಯಾವುದು ಪಾಪ ಯಾವುದು ಇನ್ನೂ ಸ್ವಲ್ಪ ಹೆಚ್ಚಿನ ವಿಷಯ ನಾಳೆ ಚರ್ಚೆ ಮಾಡೋಣ. ಇವತ್ತಿನ ಪಾಠ ಚಲೋ ಅನ್ನಿಸ್ತಾ? ಸಡಿಲ್ಲದ ನಮದು ಸಂಸಾರ ಬಂಧನ ಸಡಲ್ಲದು ಅಂದ್ರೆ ಪುಣ್ಯವಂತರದೀವಿ ಅಂತ. ಈಗಿಲ್ಲ ಪ್ರವಚನ ಹೇಳೋ ಟೈಮ್ ಒಳಗದು ಕೂಸಿನ ತಂದಕ್ಕೆ ಎದುವರಿ ಯಾವ ಪ್ರವಚನ ಹೇಳ್ತೀರಿ ಬರ್ರಿ ಇಲ್ಲ ಅಂತೇಳಿ ಕಿವಿ ಹಿಡಿದು ಯಾವ್ದಂದ್ರೆ ಏನ್ ಮಾಡ್ಬೇಕ ಅವ ಹಗ್ಗಕ್ಕೆ ಟೈಟ್ ಅದು ಅಂತ ತಿಳ್ಕೊಂಡು ಬಡ ಬಡ ಇದು ಏನ್ ಮಾಡ್ಬೇಕು, ನೀವ್ ಯಾರ್ಯಾರು ಮಾತಾಡ್ರಪ್ಪ ಅಂತ ಬಿಟ್ಟು ಹೋಗಿ ಕೂಸಿನ ಎತ್ಕೋಬೇಕು ಅಷ್ಟೇ. ಅದು ಬಿಡಂಗಿಲ್ಲ, ಫಸ್ಟ್ ಅದು ಡ್ಯೂಟಿ ಮಾಡ್ಬೇಕು. ಅದು ಚಂದ ಇತ್ತಂದ್ರೆ ಇದು ಮಾಡ್ಲಿಕ್ಕೆ ಬರ್ತದೆ. ಅಲ್ಲಿ ಹೋಗಿ ಅಲ್ಲಿ ಏನಾರ ಬೇಜವಾಬ್ದಾರಿತನ ಮಾಡಿದೇವ ಅಂತಂದ್ರ ಇವು ಯಾವ ಚಲೋ ಆಗಂಗಿಲ್ಲ. ಮೇನ್ ಫ್ಯಾಮಿಲಿ ಮ್ಯಾಟರ್ಸ್ ಏನದವ, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನದವ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿ ಅವರೆಲ್ಲರಿಗೆ ಆರಾಮ್ ಇಟ್ಟು ಆಮೇಲೆ ನಾವು ಈ ಆಧ್ಯಾತ್ಮ ಸಾಧನೆ ಮಾಡ್ಬೇಕು. ಅವರಿಗೆಲ್ಲ ಅತೃಪ್ತಿ, ಕೊರಗು, ಮತ್ತೇನದ ಕೊರಗು, ಮತ್ತೇನು ಕೊರತೆ, ಅತೃಪ್ತಿ, ಅವ್ರಿಗೆ ಹಂಗೆಲ್ಲ ಮಾಡಿಕೆ ನಾವು ಆಧ್ಯಾತ್ಮ ಸಾಧನೆ ಮಾಡ್ತೀವಿ ಅಂದ್ರೆ ಅದು ಎಂದು ಸಾಧನೆ ಚಲೋ ಆಗಂಗಿಲ್ಲ. ಅವ್ರು ಸಂತೃಪ್ತ ಇರಬೇಕು, ಅವ್ರಿಗೆ ಯಾವ ಕೊರಗುಗಳಿರಬಾರ್ದು, ಯಾವ ಕೊರತೆಗಳಿರಬಾರ್ದು. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಅವ್ರಿಗೆ ಏನ್ ಬೇಕೋ ಅದು ಅವ್ರು ಮಾಡ್ಕೊತಿರ್ಲಿ, ನಮ್ಗೆ ಏನ್ ಬೇಕೋ ಅದು ನಾವು ಮಾಡ್ಕೊತಿದ್ದು 4 ದಿನ ಮಸ್ತ್ ಸಂತೋಷ ಪಟ್ಟು ಹೋಗೋಣ ಅನ್ನೋಂಥದ್ದು ಇತ್ತು ಅಂತಂದ್ರೆ ಇಲ್ಲಿ ಸಂಸಾರ ಬಂಧನ ಸಡಿಲ್ಲ ಅದ. ನಾವು ಪುಣ್ಯವಂತರದೀವಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತಿನ್ನೇನಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಪುಣ್ಯಾತ್ಮರೇ ಅಂತಾರೆ ಮುಂಜಾನೆ ಬಸವರಾಜಪ್ಪ ಅವರು ವಿಚಾರ ಸಾಗರ ಹೇಳೋ ಟೈಮ್ನೊಳಗೆ. ಹೇಳ್ರಿ. ಪುಣ್ಯಾತ್ಮರೇ ಏನ್ರಿ? ಏನಂತೀರಿ? ಏನಿಲ್ಲ. ಪಾಪ ಪುಣ್ಯ ಒಳಗಿಂದ ಯಾರು ಸಡಿಲ ಆಗ್ಯಾರು, ಯಾರು ಬಿಗಿ ಆಗ್ಯಾರು. ಯಾಕಂದ್ರೆ ಅದು ಇದ್ರೆ ನಾವು ಅದು ನಮ್ಗೆ ನಮ್ದು ವ್ಯಾಮೋಹ ಬಿಟ್ಟಿರ್ತಾರೆ ಟೈಮ್. ಅದೇ ಇನ್ನು ನಾವು ವ್ಯಾಮೋಹ ಸಿರಿಕ್ ಹಾಕೊಂಡಿದ್ದು ಅಂತಂದ್ರೆ ಈಗ ಚಾಲು ನೋಡ್ರಿ, ಈಗ ಬಂದದ್ದು ಗಾಡಿ ಬಂದಿದ್ದಾರೆ ಕಸ ಹಾಕಿರೋರ ಅವ್ರ ಅದು ಮಾಡ್ಕೊತಿರ್ಬೇಕು, ಅದು ಮಾಡ್ಕೊತಿದ್ದು ಮಾಡ್ಬೇಕು, ಎರಡು ಪ್ಯಾರಲಲ್. ಅದು ಬಿಟ್ಟಿಗೆ ಇದು ಮಾಡಂಗಿಲ್ಲ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಜೋಡಿ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದು ಮಾಡ್ಬೇಕು, ಇದು ಮಾಡ್ಬೇಕು. ಮುಂದೆ ಬರ್ತಾ ಬರ್ತಾ ಅದು ಕಡಿಮೆ ಆಗ್ತದ, ಇದು ಹೆಚ್ಚಾಕೋತ ಹೋಗ್ತದ. ಸಾಧನೆ ಜವಾಬ್ದಾರಿಗಳು ಏನಾಗ್ತವ, ಮುಂದೆ ಬರ್ತಾ ಬರ್ತಾ ಏನಾಗ್ತದ, ಅದು ಲೌಕಿಕ ಜವಾಬ್ದಾರಿಗಳು ಮತ್ತು ಹೊರವ್ರು ಮುಂದಿನ ಜನರೇಷನ್ ಮಂದಿ ಬರ್ತಾರ, ಅದು ಕಡಿಮೆ ಆಗಿಬಿಡ್ತದ. ಮುಂದೆ ನಾವು ಅಲಕ್ಷಿತ ವರ್ಗದ ಪ್ರತಿನಿಧಿಗಳಾಗಿ ಒಂದ್ ಕಡೆ ಕುಂತಿರ್ತೀವಿ. ನಮ್ಮ ಕೆಲಸ ನಾವು ಮಾಡ್ಕೊತ ಇದು ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ತದ, ಆರಾಮ್ ಮಾಡ್ಕೊತ ಕೂತ್ಬಿಡೋದು ಅಷ್ಟೇ. ಅದು ಮಾಡೋಕೆ ಅದು ಫಸ್ಟ್ ಪ್ರಿಫರೆನ್ಸ್ ಅದೇ. ಹೊಟ್ಟೆ ಹಸಿದವನಿಗೆ ಬ್ರಹ್ಮಜ್ಞಾನ ಹೇಳಬಾರ್ದು ಅಂತ ಹೇಳ್ಯಾರ. ಹೊಟ್ಟೆ ಹಸಿದವನಿಗೆ ಬ್ರಹ್ಮಜ್ಞಾನ ಹೇಳಿದ್ರೆ ಅವನ ತಲೆಗೆ ಏನು ಹೋಗ್ತದ. ಹಾಗಾಗಿ ಮೊದಲ ಲೌಕಿಕ ಕರ್ಮಗಳೆಲ್ಲ ಸರಿಯಾಗಿ ಮಾಡಿದ್ಮೇಲೆ ಮುಂದೆ ಈ ಆಧ್ಯಾತ್ಮ ಸಾಧನೆ ಮಾಡಬೇಕು. ಅದಕ್ಕೆ ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು ಅನ್ನೋದು ಡೀಟೇಲ್ ಆಗಿ ನಾಳೆಗೆ ಇನ್ನೊಂದು ಸ್ವಲ್ಪ ಹೇಳ್ತಾರ. ಎಲ್ಲ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ತಾರ. ಸಿಂಪಲ್ ಆಗಿ ಕಲ್ಕೊಳ್ಳೋಣ. ಸಿದ್ಧಾಂತ ಶಿಖಾಮಣಿ ಪಿಂಡಸ್ಥಲದ ಪಾಠ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ.
ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ.